ಹಾಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ಬ್ರೇಕ್ಫಾಸ್ಟ್ ಮಾಡಿ ಬಂದಿದ್ದೀರಾ? ಹಾಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನ ಸನ್ನಿಧಾನದಲ್ಲಿ ಒಳ್ಳೆಯ ಹುರುಪಿನೊಂದಿಗೆ ಸಂತೋಷದೊಂದಿಗೆ ನಾವು ಕರ್ತನನ್ನು ಆರಾಧನೆ ಮಾಡಲಿಕ್ಕೋಸ್ಕರ ನಮ್ಮನ್ನು ನಾವೇ ಪ್ರಾರ್ಥನೆ ಮುಖಾಂತರ ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದೆವು. ನಮ್ಮ ನಾವೇ ಕರ್ತನ ಕರಗಳಿಗೆ ತಿರುಗಿ ನಾವು ಒಪ್ಪಿಸಿಕೊಟ್ಟು ಈ ಮುಂಜಾನೆ ಕರ್ತನಿಂದ ನೇಮಕವಾದಂಥ ದಿನವಾಗಿದೆ. ನಾವು ಯಾರು ಆಕಸ್ಮಿಕವಾಗಿ ಸ್ಥಳಕ್ಕೆ ಕಾಲಿಡಲಿಲ್ಲ. ದೇವರು ತಾನೇ ನಮ್ಮನ್ನು ಈ ಸ್ಥಳಕ್ಕೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. ಯಾವಾಗ ಕರ್ತನು ಕರೆದುಕೊಂಡು ಬರುತ್ತಾನೋ ಕರ್ತನಿಂದ ಆಶೀರ್ವಾದವನ್ನು ನಾವು ಹೊಂದುತ್ತೇವೆ ಎಂಬುದಾದ ನಿಶ್ಚಯ ನಮಗಿರಲಿ. ಆತನು ನಮ್ಮನ್ನು ಇಲ್ಲಿ ನಡೆಸಿರುವುದಾದರೆ ಆತನು ಖಾಲಿ ಕೈಯಲ್ಲಿ ನಮ್ಮನ್ನು ಕಳಿಸುವುದಿಲ್ಲ. ಆತನ ವಿಶೇಷವಾದ ಪರಲೋಕದಿಂದ ಆತನು ನಮಗೆ ಆಶೀರ್ವಾದವನ್ನು ಕಳಿಸಿ ನಮ್ಮನ್ನು ಸಮೃದ್ಧಿಪಡಿಸುವನಾಗಿದ್ದಾನೆ. ಅದು ಒಂದು ವೇಳೆ ಆತ್ಮಿಕವಾಗಿ ಆಗಿರ್ಬೋದು, ಲೌಕಿಕವಾಗಿ ಆಗಿರ್ಬೋದು, ಶಾರೀರಿಕವಾಗಿ ಆಗಿರ್ಬೋದು, ಎಲ್ಲ ಆಶೀರ್ವಾದಗಳನ್ನು ದೇವರು ನಮಗೆ ಕೊಡುವನಾಗಿದ್ದಾನೆ. ಹಾಲೆಲೂಯಾ. ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡು ಏನಾದರೂ ತಪ್ಪು ದೋಷಗಳಿದ್ದರೆ, ಕರ್ತನಿಗೆ ವಿರೋಧವಾದ ಸಂಗತಿಗಳು ನಮ್ಮ ಮಧ್ಯದಲ್ಲಿದ್ದರೆ ನಾವು ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕ್ಷಮೆಯನ್ನು ಕೇಳುತ್ತಾ, ದೇವರೇ ನನ್ನನ್ನು ಕ್ಷಮಿಸು, ನನ್ನನ್ನು ಶುದ್ಧ ಮಾಡಪ್ಪ, ನಿನ್ನ ಆಳ್ವಿಕೆ ಇವತ್ತು ನನ್ನ ಜೀವಿತದಲ್ಲಿ ಉಂಟಾಗಲಿ. ಇವತ್ತು ಬಿಡುಗಡೆ ಆರಾಧನೆ ನಾವೆಲ್ಲರೂ ಹಾಲೆಲೂಯಾ ದೇವರಾತ್ಮನಲ್ಲಿ ಕೇಳಿಕೊಂಡು, ದೇವರ ನಿನ್ನ ಶ್ರೇಷ್ಠವಾದ ಬಿಡುಗಡೆಗಳು ಇವತ್ತು ಉಂಟಾಗಲಿ. ನಿನ್ನ ಆದಿ ಅಪೊಸ್ತಲ ಕಾಲದಲ್ಲಿ ಆದಿ ಶತಮಾನದ 50 ದಿನದಿಂದ ಪ್ರಾರಂಭವಾದ ನಿನ್ನ ಅದ್ಭುತಗಳು ಅದು ಇನ್ನೂ ಕೊನೆಯಾಗಲಿಲ್ಲ ಸ್ವಾಮಿ. ಅಲ್ಲೂ ಅಂತಹ ಶ್ರೇಷ್ಠವಾದ ಅದ್ಭುತಗಳು ಎಂದು ನೀನು ಮಾಡಿ ತೋರಿಸುತ್ತಿ ಅಪ್ಪ. ಇವತ್ತು ನಾವು ನೋಡಬೇಕು ಎಂಬುದಾದಂಥ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕರ್ತನಲ್ಲಿ ಕೇಳಿಕೊಳ್ಳುವುದಾದರೆ ನಮ್ಮ ದೇವರು ನಮ್ಮ ಬೇಡಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನೆ ಕೇಳುತ್ತಾನೆ. ಹಾಲೆಲೂಯಾ. Forgive us Lord. ನಮ್ಮನ್ನು ಕ್ಷಮಿಸು ಸ್ವಾಮಿ, ನಮ್ಮನ್ನು ಶುದ್ಧ ಮಾಡು ಯೇಸಪ್ಪ. ನಮ್ಮ ಮಾತುಗಳನ್ನು, ನಮ್ಮ ಯೋಚನೆ ವಿಚಾರಗಳನ್ನು, ನಮ್ಮ ಮನಸ್ಸನ್ನು, ಅಂಗಾಂಗಗಳನ್ನಪ್ಪ ಹಾಲೆಲೂಯಾ ನೀನು forgive ಮಾಡು, ಕ್ಷಮಿಸು ಸ್ವಾಮಿ. ಏನಾದರೂ ತಪ್ಪುಗಳಿರುವುದಾದರೆ ದೇವ ನೀನೊಬ್ಬನೇ ನಮ್ಮನ್ನು ಕ್ಷಮಿಸಲು ಶಕ್ತನಾದ ದೇವರಾಗಿದ್ದಿ. ಸಭೆಯಾಗಿ ನಾವು ಕ್ಷಮೆಯನ್ನು ಕೇಳುತ್ತಾ ಇದ್ದೇವೆ ಸ್ವಾಮಿ. ಹಾಲೆಲೂಯಾ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಹೇಳೋಣ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ, ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ ಆತ್ಮನೇ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ನೆನಪೆಲ್ಲ ನಿನದಾಗಲಿ, ಮಾತೆಲ್ಲ ನಿನದಾಗಲಿ. ಈ ದಿನವೆಲ್ಲ ನನ್ನ ನಡೆಸು, ಈ ದಿನವೆಲ್ಲ ನನ್ನ ನಡೆಸು. ನಿಂಚಿದ್ದವ ನೆರವೇರಿಸು, ನಿಂಚಿದ್ದವ ನೆರವೇರಿಸು. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನು ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ. ಯೇಸುವೇ ನಮ್ಮನ್ನು ಆಳ್ವಿಕೆ ಮಾಡು, ನಿನ್ನ
ನಿನ್ನ ಪರಿಶುದ್ಧವಾದ ಹಾಲೆಲೂಯಾ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವಂತ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ನಮ್ಮ ದೇವರೇ, ಅಪ್ಪ ನಿನ್ನ ಮಕ್ಕಳಾದ ನಾವು ತಿರುಗೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ನಿನ್ನನ್ನು ಅಪ್ಪ ಹಾಡಿ ಹೊಗಳುವಂತ ಭಾಗ್ಯ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಉಪಕಾರಗಳನ್ನು ಸಲ್ಲಿಸುವಂತ ದಿನ ಇದಾಗಿದೆ ಸ್ವಾಮಿ. ನಾವು ಸಭೆಯಾಗಿ ನೀನು ಮಾಡಿದ ಉಪಕಾರ ನೆನೆಸಿಕೊಂಡು ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ಸೇರಿ ಬಂದಿದ್ದೇವೆ ಅಪ್ಪ. ಈ ತಿಂಗಳಿನ ಕಡೇ ದಿನಗಳಲ್ಲಿದ್ದೇವೆ ಸ್ವಾಮಿ. 9 ತಿಂಗಳು ಅಪ್ಪ ನಮ್ಮೆಲ್ಲರನ್ನು ಸಭೆ ಎಂಬ ಕುಟುಂಬವನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಇನ್ನು ಅಪ್ಪ 1-2 ದಿನಗಳಲ್ಲಿ ಸ್ವಾಮಿ ಈ ತಿಂಗಳನ್ನು ಮುಗಿಸಿ ಹೊಸ ತಿಂಗಳಿಗೆ ನಾವು ಕಾಲಿಡುತ್ತಾ ಇದ್ದೇವೆ ಅಪ್ಪ. ನಾವು ಕೃತಜ್ಞತಾ ಪೂರ್ವಕವಾಗಿ ಕಾಲಿಡುವಂತ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ. ಲೋಕದಲ್ಲಿ ನೋಡುವಾಗ ಯುದ್ಧಗಳು ಅಪ್ಪ, ಅಶಾಂತಿ, ಗಲಿಬಿಲಿ, ಮರಣಗಳು ಅಪ್ಪ, ಬೇರೆ ಬೇರೆ ರೀತಿಯ ಕಾಯಿಲೆಗಳು, ಸಂಕಷ್ಟಗಳು ಜನರನ್ನು ಅಪ್ಪ ಹಲವಿಯ ಅದು ಅಪ್ಪ ತಂದೆ ಕಂಟ್ರೋಲ್ ಮಾಡುತ್ತಾ ಇದೆ. ಅವರು ಸ್ವಾಮಿ ಅಂತ ಎಲ್ಲ ಕಷ್ಟ ಕಾರ್ಪಣೆಗಳಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ಸ್ವಾಮಿ ಅಲ್ಪರು ಧೂಳಿಗಳಾದ ನಮ್ಮನ್ನು ಸ್ವಾಮಿ ನೀನು ಕರುಣಿಸಿ ಅಪ್ಪ ತಿಂಗಳೆಲ್ಲ ನಡೆಸಿದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ ಅಪ್ಪ ತಂದೆಯೇ. ವಿಶೇಷವಾಗಿ ಇವತ್ತು ನಾವು ಮಾಡುವಂತ ಆರಾಧನೆ ಅಪ್ಪ, ನಾವು ಕೃತಜ್ಞತೆಯ ಆರಾಧನೆ ನಿನಗೋಸ್ಕರ ಸಲ್ಲಿಸುವಂತೆ ಅಪ್ಪ ನಾವು ಮಾಡುವಂತ ಆರಾಧನೆಯನ್ನು ನೀನು ಸ್ವೀಕರಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಯಾಕೆಂದರೆ ಅಪ್ಪ ಆರಾಧನೆಯನ್ನು ಕೇಳುವಂತ ದೇವನಿನಾಗಿದ್ದಿ. ಆರಾಧನೆ ಎಂಬ ಸಿಂಹಾಸನದ ಮೇಲೆ ಅಪ್ಪ ನೀನು ಅಪ್ಪ ಕುಳಿತುಕೊಳ್ಳುವ ದೇವರಪ್ಪ. ಓ ಹಾಲೆಲೂಯಾ. ನಾವು ಆರಾಧಿಸುವಂತ ಸಮಯದಲ್ಲಿ ಎಲ್ಲ ದುರಾತ್ಮನ ನೊಗಗಳು, ಎಲ್ಲ ಕಾಯಿಲೆ, ಕಷ್ಟ, ಕಣ್ಣೀರು, ಚಿಂತೆಗಳು ನಿನ್ನ ನಾಮದಲ್ಲಿ ಲಯವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇವತ್ತು ಬಿಡುಗಡೆ ಆರಾಧನೆಯಲ್ಲಿ ನಿನ್ನ ಶಕ್ತಿ ಫಲವಾಗಿ ಪ್ರಬಲವಾಗಿ ಇಳಿಯಲಿ ಸ್ವಾಮಿ. ಓ ಹಾಲೆಲೂಯಾ. ಯಾರೆಲ್ಲ ಪ್ರಾರ್ಥನೆ ಮಾಡಿಸಿಕೊಳ್ಳಲಿಕ್ಕೆ ಮುಂದೆ ಬರುತ್ತಾರೋ ಪ್ರತಿಯೊಬ್ಬರ ಜೀವಿತಗಳು ಸ್ಪರ್ಶಿಸಲ್ಪಡಲಿ. ಎಲ್ಲ ದುರಾತ್ಮನ ಸ್ವಾಮಿ ಅಂಧಕಾರದ ಓ ಶಕ್ತಿಗಳ ಕುತಂತ್ರಗಳು ಅಪ್ಪ ಹಾಲೆಲೂಯಾ ಅವರ ಜೀವಿತಗಳಲ್ಲಿ ಮುರಿದು ಬೀಳುವುದನ್ನು ಅಪ್ಪ ಅವರು ಕಾಣುವಂತೆ ಸಹಾಯವನ್ನು ಮಾಡು. ಇವತ್ತಿನ ಆರಾಧನೆಯ ಆರಂಭ, ಮಧ್ಯ ಮತ್ತು ಅಂತ್ಯವು ನೀನಾಗಿದ್ದುಕೊಂಡು ದೇವರೇ ನಡೆಸು ಅಪ್ಪ. ಓ ಆರಾಧನೆಗೆ ವಿರೋಧವಾಗಿ ಎಲ್ಲ ಅಪ್ಪ ಕುತಂತ್ರಗಳು ಸೈತಾನ್ ನಡೆಸುತ್ತಿರುವಾಗ ನಾವು ನಿನ್ನ ನಾಮದಲ್ಲಿ ಬ್ರೇಕ್ ಮಾಡುತ್ತಾ ಇದ್ದೇವೆ. ಈಗಾಗಲೇ ಆರಾಧನೆಗೋಸ್ಕರ ಹಲವರು ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವಪ್ಪ. ನೀನು ಜಯವನ್ನು ಕೊಡುತ್ತಿ ನಂಬುತ್ತಾ ಇದ್ದೇವೆ ಅಪ್ಪ. ವಾಕ್ಯದ ಮುಖಾಂತರ ನೀನ ಸಂಗಡ ಮಾತನಾಡು ಅಪ್ಪ. ವಾಕ್ಯವನ್ನು ಕೊಡ್ಲಿಕ್ಕಿರುವ ದಾಸನನ್ನು ನೀನು ಅವರ ಮುಖಾಂತರ ಮಾತನಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ಸ್ಥಳದಲ್ಲಿ ಅಪ್ಪ ತಂದೆಯೇ ಹಾಲೆಲೂಯಾ ಪರಲೋಕವೇ ಇಳಿದು ಬಂದ ಅನುಭವ ಉಂಟಾಗುವಂತೆ ಸಹಾಯ ಮಾಡುವು. ಆರಾಧನೆ ತಂಡಕ್ಕಾಗಿ ಸ್ತೋತ್ರ. ಆರಾಧನೆ ತಂಡವು ಆರಾಧನೆ ನಡೆಸುವಾಗ ದೇವರಾತ್ಮನೇ ನಿನ್ನ ಅಭಿಷೇಕ ಆರಾಧನೆ ತಂಡದ ಮೇಲೆ ಇಳಿದು ಬರಲಿ. ಅನಾಯಿಂಟಿಂಗ್ ಲಾರ್ಡ್ ಅಪ್ಪ ಇವರ ಮುಖಾಂತರ ಅಪ್ಪ ಹಾಲೆಲೂಯಾ ಇಳಿದು ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕುಗ್ಗಿದ ಮನಸ್ಸು ನಿನಗೆ ಇಷ್ಟ ಯಜ್ಞ ಎಂಬುದಾಗಿ ಹೇಳಿದ್ಯಪ್ಪ. ಓ ಹಾಲೆಲೂಯಾ. ಓ ಸ್ವಾಮಿ ಓ ಮುರಿದಂತ ಮನಸ್ಸು, ಕುಗ್ಗಿದಂತ ಮನಸ್ಸು ಅಪ್ಪ, ಅದರಿಂದ ನಾವು ಮಾಡುವಂತ ಆರಾಧನೆ ನಿನಗೆ ಇಷ್ಟ ಯಜ್ಞವಾಗಿ ಮಾರ್ಪಡುತ್ತದೆ. ನಾವೆಲ್ಲರೂ ಸ್ವಾಮಿ ಮುರಿಯಲ್ಪಟ್ಟವರಾಗಿ ತಗ್ಗಿಸಿಕೊಂಡು ನಿನ್ನ ಮುಂದೆ ಆರಾಧಿಸುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಇವತ್ತಿನ ಆರಾಧನೆ ಎಲ್ಲ ಭಾಗಗಳು ನಿನಗೆ ಒಪ್ಪಿಸಿಕೊಡುತ್ತೇವೆ. ಮಧ್ಯಸ್ಥಿಕೆ, ಪ್ರಾರ್ಥನೆ, ಕಾಣಿಕೆ ಅಪ್ಪ ಸ್ವಾಮಿ ಮಕ್ಕಳಿಂದ ಮಾಡಲ್ಪಡುವಂತ ಕಾರ್ಯಕ್ರಮ ಅಪ್ಪ ಎಲ್ಲವೂ ನಿನ್ನ ಆಶೀರ್ವಾದ ಮಹಿಮೆ ಹೊಂದಿಕೋ. ನಮಗೆ ಆಶೀರ್ವಾದದ ಮುಖಾಂತರ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ನಿನಗೊಬ್ಬನಿಗೆ ಮುಂದಿನ ಭಾಗಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನೀನೇ ನಡೆಸಿ ಆಶೀರ್ವದಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ನಾವೆಲ್ಲರೂ ಒಟ್ಟಾಗಿ ಸೇರಿ ಆರಾಧನೆ ತಂಡದೊಂದಿಗೆ ನಾವೇ ಮರೆತು ಕರ್ತನನ್ನು ಸಂತೋಷದ ಆರಾಧನೆ ಮಾಡೋಣ. ಪಂಚಾಶತಮದ ಮಹಿಮೆ ಅನುಭವ ನಾವೆಲ್ಲರೂ ಹೊಂದಿಕೊಳ್ಳಬೇಕು. ಹಾಲೆಲೂಯಾ. ಪಂಚಾಶತಮದ ಆ ಮಹಿಮೆ ಹೇಗಿತ್ತಂತ ಹೇಳಿದ್ರೆ, ಪರಲೋಕದಿಂದ ಅಭಿಷೇಕ ಇಳಿದು ಬರುವಾಗ ಓ ಅನ್ಯರು ನೋಡಿದವರೆಲ್ಲರೂ ಇವರಿಗೆ ತಲೆ ಸರಿಯಿಲ್ಲ ಎಂಬುದಾಗಿ ಹೇಳಿದರು. ಹಾಲೆಲೂಯಾ. ಇವರು ಹುಚ್ಚರು ಎಂಬುದಾಗಿ ಹೇಳಿದ. ಆದರೆ ಆ ಅಭಿಷೇಕ ಚರಿತ್ರೆಯನ್ನು ಬದಲಾಯಿಸಿತು. ಹಾಲೆಲೂಯಾ. ಇತಿಹಾಸವನ್ನು ಬದಲಾಯಿಸಿತು. ಇವತ್ತು ನಾವು ಹೀಗೆ ಸೇರಿ ಆರಾಧಿಸುವುದಕ್ಕೆ ಕಾರಣ ಅಂದು ಪಂಚಾಶತಮದ ಅನುಭವ. ಇವತ್ತು ಆ ಅನುಭವವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ಆರಾಧನೆ ಮಾಡೋಣ. ಖಂಡಿತವಾಗಿಯೂ ದೇವರು ನಮ್ಮನ್ನು ಅಭಿಷೇಕಿಸುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಸಂತೋಷವಾಗಿ ನಮ್ಮ ದೇವರಿಗೆ ನಾವು ಕೊಡುವಂಥದ್ದು, ದೇವರಿಗೆ ಇಷ್ಟವಾದದ್ದು ಕೀರ್ತನೆಯನ್ನು ಹೇಳಲ್ಪಟ್ಟ ಪ್ರಕಾರ ಸ್ತುತಿ ಯಜ್ಞಗಳನ್ನೇ ದೇವರಿಗೆ ಸಮರ್ಪಿಸಿರಿ. ಹಾಲೆಲೂಯಾ. ಈ ಮುಂಜಾನೆಯಲ್ಲಿ ಕರ್ತನಿಗೆ ನಾವು ಕೃತಜ್ಞತೆ ಸಲ್ಲಿಸುವ ಒಂದು ಪೌಲನು ಹೇಳ್ತಾನೆ,
ಯಾವ ಸಂಬಂಧವಾಗಿ ಚಿಂತಿಸದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತೋತ್ರಗಳನ್ನು ಮಾಡುತ್ತಾ ನಿಮಗೆ ಬೇಕಾದ್ದನ್ನು ತಿಳಿಯಪಡಿಸಿರಿ ಎಂದು ಒಂದು ಭಕ್ತನು ಪೌಲನು ಹೇಳ್ತಿದ್ದಾನೆ. ಈ ಸಮಯದಲ್ಲಿ ದೇವರು ಈ ಕಳೆದ ವಾರವನ್ನು ನಮ್ಮನ್ನು ಎಲ್ಲ ರೀತಿಯಲ್ಲಿ ದೇವರು ಕಾದು ಕಾಪಾಡಿ ಇಂದು ನಾವು ಸಭೆಯಾಗಿ ಕೂಡಿ ಬರಲಿಕ್ಕೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾವು ದೇವರನ್ನು ಎಷ್ಟು ಸಂತೋಷವಾಗಿ ದೇವರನ್ನು ಘನಪಡಿಸೋಣ. ಸಂತೋಷವುಳ್ಳವರಾಗಿ ನಾವು ಕಟ್ಟಲ್ಪಟ್ಟಂತ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸದೆ ಸಂಪೂರ್ಣ ಹೃದಯದಿಂದ ಪೂರ್ಣ ಭಯದಿಂದಲೂ ಭಕ್ತಿಯಿಂದಲೂ ದೇವರಿಗೆ ಕೊಡುವಂತ ಗೌರವವನ್ನು ಸಲ್ಲಿಸುವ. ಯಾಕಂದ್ರೆ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ಮಾನವರನ್ನೆಲ್ಲರನ್ನು ನೋಡ್ತಾ ಇದ್ದಾನೆ. ಈ ಸಮಯದಲ್ಲಿ ದೇವರಿಗೆ ನಮ್ಮ ಸ್ತುತಿಗಳಿಂದ ನಮ್ಮ ತುಟಿಗಳಿಂದ ದೇವರಿಗೆ ಘನಪಡಿಸೋಣ. ಪರಲೋಕದಲ್ಲಿ ನನಗೆ ನೀನಲ್ಲವೇ ಯಾರು, ಪರಲೋಕದಲ್ಲಿ ನನಗೆ ನೀನಲ್ಲವೇ ಯಾರು, ಇಹಲೋಕದಲ್ಲಿ ನೀನಲ್ಲವೇ ಇನ್ಯಾರನ್ನು ಬಯಸುವುದಿಲ್ಲ, ಇಹಲೋಕದಲ್ಲಿ ನೀನಲ್ಲವೇ ಇನ್ಯಾರನ್ನು ಬಯಸುವುದಿಲ್ಲ. ಹಾಲೆಲೂಯಾ, 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 ಹಾಲೆಲೂಯಾ. ಕಷ್ಟದೋಳು ದುಃಖದೋಳು ಯೇಸು ಶಾಂತಿದಾಯಕನೇ, ಕಷ್ಟದೋಳು ನನ್ನ ದುಃಖದೋಳು ಯೇಸು ಶಾಂತಿದಾಯಕನೇ, ನಿನ್ನ ನುಡಿಯು ನನ್ನ ಆತ್ಮಕ್ಕೆ ಚೈತನ್ಯಗೊಳಿಸುತ್ತದೆ, ನಿನ್ನ ನುಡಿಯು ನನ್ನ ಆತ್ಮಕ್ಕೆ ಚೈತನ್ಯಗೊಳಿಸುತ್ತದೆ. ಹಾಲೆಲೂಯಾ, 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 ಹಾಲೆಲೂಯಾ. ಶರೀರವು ನನ್ನ ಆತ್ಮದೊಂದಿಗೆ ಹೋರಾಡುತ್ತಿರುವಾಗ, ಶರೀರವು ನನ್ನ ಆತ್ಮದೊಂದಿಗೆ ಹೋರಾಡುತ್ತಿರುವಾಗ, ನಿನ್ನ ಆತ್ಮನು ನನ್ನ ಶೋಧನೆಗೆ ಜಯವನ್ನು ಕೊಡುತ್ತಾನೆ, ನಿನ್ನ ಆತ್ಮನು ನನ್ನ ಶೋಧನೆಗೆ ಜಯವನ್ನು ಕೊಡುತ್ತಾನೆ. ಹಾಲೆಲೂಯಾ, 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 ಹಾಲೆಲೂಯಾ. ಪರಲೋಕದಲ್ಲಿ ನನಗೆ ನೀನಲ್ಲವೇ ಯಾರು, ಪರಲೋಕದಲ್ಲಿ ನನಗೆ ನೀನಲ್ಲವೇ ಯಾರು, ಇಹಲೋಕದಲ್ಲಿ ನೀನಲ್ಲವೇ ಇನ್ಯಾರನ್ನು ಬಯಸುವುದಿಲ್ಲ, ಇಹಲೋಕದಲ್ಲಿ ನೀನಲ್ಲವೇ ಇನ್ಯಾರನ್ನು ಬಯಸುವುದಿಲ್ಲ.
ಹಾಲೆಲೂಯ. ಯೇಸುವೇ ನಿಮಗೆ ವಂದನೆ. ಹಾಲೆಲೂಯ ಹಾಲೆಲೂಯ. ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಹೌದು, ನಮ್ಮ ಜೀವಿತದಲ್ಲಿ ಶರೀರಕ್ಕೂ ಆತ್ಮಕ್ಕೂ ಹೋರಾಡುವಂಥದ್ದು. ಹಾಲೆಲೂಯ. ಯಾಕಂದ್ರೆ ಶರೀರ ಹೇಳ್ತದೆ ನೀನು ಸ್ತುತಿಸಬೇಡ, ನೀನು ಘನಪಡಿಸಬೇಡ ಅಂತ ಹೇಳ್ತದೆ. ಹಾಲೆಲೂಯ. ಆದರೆ ನಾವು ಹರಕೆ ಮಾಡಿದ್ದೇವೆ, ನನ್ನ ಆತ್ಮ ಚೈತನ್ಯಗೊಳ್ಳಬೇಕು, ನನ್ನ ಆತ್ಮಕ್ಕೆ ಚೈತನ್ಯ ಬಲವನ್ನು ಕೊಡುವಂಥದ್ದು ಅದು ಪರಲೋಕದಿಂದ ಬರಬೇಕು. ಹಾಲೆಲೂಯ. ಅದಕ್ಕೆ ಭಕ್ತನಾದ ದಾವೀದನು ಹೇಳ್ತಾನೆ, ಕೀರ್ತನೆ 42ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಮನವೇ ಕರ್ತನೆ ಸ್ತೋತ್ರ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದನ್ನು ವ್ಯಥೆ ಪಡೋದಕ್ಕೆ ದೇವರನ್ನು ನಿರೀಕ್ಷಿಸು. ಮತ್ತು ಕೀರ್ತನೆ 46ನೇ 4ನೇ ವಚನ, ಒಂದು ನದಿ ಹದೆ, ಅದರ ಕಾಲುವೆಗಳು ಪರಸ್ಪರನ ಪರಿಶುದ್ಧ ನಿವಾಸ ಸ್ಥಾನವಾಗಿರುವ ದೇವನಗರವನ್ನು ಸಂತೋಷಪಡಿಸುತ್ತದೆ. ಹಾಲೆಲೂಯ. ನಮ್ಮ ಆತ್ಮ ಬಲ ಹೊಂದಬೇಕಾದರೆ ದೇವರಾತ್ಮನ ಸಹಾಯ, ದೇವರಾತ್ಮನ ಬಲವನ್ನು ನಾವು ಹೊಂದಿಕೊಂಡು ಈ ಶರೀರದ ಮೂಲಕ ಬರುವಂಥ ಎಲ್ಲ ಹೋರಾಟಗಳನ್ನು ಜಯಿಸಬೇಕು. ಹಾಲೆಲೂಯ. ಅದಕ್ಕೆ ನಮ್ಮ ಮನಸ್ಸಿಗೆ ನಾವು ಅಪ್ಪಣೆ ಕೊಡಬೇಕು. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು ವ್ಯಥೆ ಪಡದೇಕೆ ದೇವರನ್ನೇ ನಿರೀಕ್ಷಿಸು. ಹಾಲೆಲೂಯ. ನಮ್ಮ ನಿರೀಕ್ಷೆ ಆತನಾಗಿದ್ದಾನೆ, ಯೇಸು ಆಗಿದ್ದಾನೆ. ಹಾಲೆಲೂಯ. ಈ ಸಮಯದಲ್ಲಿ ನಾವು ಕರ್ತನ ಮನಪೂರ್ವಕವಾಗಿ ದೇವರನ್ನು ಕೊಂಡಾಡುವ, ಕಳೆದ ವಾರದಲ್ಲಿ ನಾವು ಇದನ್ನು ಆಡಿದ್ದೇನೆ. ಹಾಲೆಲೂಯ. ಅದು ನಮ್ಮ ಹೃದಯಕ್ಕೆ, ನಮ್ಮ ಆತ್ಮಕ್ಕೆ ಅದು ಚೈತನ್ಯ ತರುವಂಥದ್ದು ಆಗಿದೆ. ಹಾಲೆಲೂಯ. ಈ ಹೊಸ ಹಾಡನ್ನು ಆಡಿಕೊಂಡು ದೇವರನ್ನು ಘನಪಡಿಸೋಣ. ಹಾಲೆಲೂಯ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು, ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಆಲೋಚನೆ ಮಾಡಿಕೊಂಡು, ನಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಉಪಕಾರಗಳನ್ನು ಮಾಡಿದ್ದಾನೆ ಅದನ್ನು ಸ್ಮರಿಸಿಕೊಂಡು ದೇವರನ್ನು ಘನಪಡಿಸೋಣ. ಹಲ್ಲೆಲೂಯ ಹಲ್ಲೆಲೂಯ. ಸಂತೋಷವಾಗಿದ್ದೀರಲ್ಲ? ಹಲ್ಲೆಲೂಯ. ಹಾಡಿಕೊಳ್ಳೋಣ. ಪ್ರೀತಿ ಕೃಪೆಗಳೆಂಬ ಕಿರೀಟದಲ್ಲಿ ಸಿಂಗರಿಸುವ, ಪ್ರೀತಿ ಕೃಪೆಗಳೆಂಬ ಕಿರೀಟದಲ್ಲಿ ಸಿಂಗರಿಸುವ, ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ, ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ
ಕೊಂಡಾಡು ಪೂರ್ಣ ಹೃದಯದಿಂದ. ಅತ್ತಿಗೆ ಬರುವಂತೆ ಯೌವನ ಬರಮಾಡುವ, ಅತ್ತಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ಬಲರೆ ಹೋಗಲರೆ, ಓಡಿದರು ನಡೆದರು ಹೋಗಲರೆ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು, ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಹಲ್ಲೆಲೂಯ ಹಲ್ಲೆಲೂಯ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧನಾಗಿ ನಾ ಇರಲು ಪ್ರತ್ಯೇಕಿಸಿದೆ ಮೊದಲೇ, ಪರಿಶುದ್ಧನಾಗಿ ನಾ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀವೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಹೌದು ಪ್ರಿಯರೇ,
ನಮ್ಮ ದೇವರು ಆದಿಯು ಅಂತ್ಯವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಿದ್ದಾತನು, ಇರುವಾತನು, ಈಗಲೂ ಕರ್ತನು ನಮ್ಮ ಮಧ್ಯದಲ್ಲಿ ಚಲಿಸುವಾತನಾಗಿದ್ದಾನೆ. ಎಲ್ಲಿಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಅಂತ ಹೇಳಿದಿ ಸ್ವಾಮಿ. ವಿಮೋಚನೆ ಕಾಂಡ 20-24ನೇ ವಚನ, ನನ್ನ ನಾಮನ್ನು ಸ್ಮರಿಸುವ ಜಾಗದಲ್ಲಿ ನಾನು ಬಂದು ನಿಮ್ಮನ್ನು ಆಶೀರ್ವಾದ ಮಾಡುವೆನೆಂದು ನಮ್ಮ ದೇವರು ಹೇಳಿದ್ದಾನೆ. ಈ ಸಮಯದಲ್ಲಿ ಕರ್ತನು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಅಂದು ಭಕ್ತನಾದ ದಾವೀದನು ಕಷ್ಟದ ಮಧ್ಯದಲ್ಲಿ, ನೋವಿನ ಸಮಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ ಆತನೊಂದು ಹರಕೆ ಮಾಡುತ್ತಾನೆ, ಯೆಹೋವನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಕದಲುವುದೇ ಇಲ್ಲ. ಈ ಸಮಯದಲ್ಲಿ ನಮ್ಮನ್ನು ಎಲ್ಲರೂ ಕೈ ಬಿಡಬಹುದು, ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರು, ನಮ್ಮನ್ನೆಲ್ಲರೂ ಕೈ ಬಿಡಬಹುದು. ಆದರೆ ನಮ್ಮ ಕರ್ತನು ನಮ್ಮ ಬಲಗಳಲ್ಲಿ ಇದ್ದುಕೊಂಡು ನಮ್ಮನ್ನು ಕಾಪಾಡುವಾತನಾಗಿದ್ದಾನೆ. ಸಮಯದಲ್ಲಿ ನೀವು ಏನಾದರೂ ದುಃಖದಲ್ಲಿ, ಚಿಂತೆಯಲ್ಲಿ, ಕಷ್ಟದಲ್ಲಿ, ವೇದನೆಗಳಲ್ಲಿ ಬಂದಿರುವುದಾದರೆ ಸಂಪೂರ್ಣ ಹೃದಯದಿಂದ ನನ್ನ ಕರ್ತನು ನನ್ನ ಸಂಗಡ ಇದ್ದಾನೆ, ಕರ್ತನು ನನಗೆ ಬಿಡುಗಡೆ ಕೊಡ್ತಾನೆ, ಆತನನ್ನು ರಕ್ಷಿಸುತ್ತಾನೆ, ಆತ ನನ್ನ ದೇವರು, ಆತನ ಒಳ್ಳೆಯ ನನ್ನ ಸ್ನೇಹಿತನಾಗಿದ್ದಾನೆ ಎಂದು ನಂಬಿಕೊಂಡು ಕರ್ತನಿಗೆ, ಆತನಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಾಗ ನಮ್ಮ ಜೀವಿತದಲ್ಲಿ ನಾವು ಬಿಡುಗಡೆಯನ್ನು ಕಾಣುತ್ತೇವೆ. ಅಂದು ಪೌಲಶೀಲರು ಸೆರೆಮನೆಯಲ್ಲಿದ್ದಾಗ ಅವರು ಸುಮ್ಮನೆ ಕೂತುಕೊಳ್ಳಲಿಲ್ಲ. ಅವರು ಸ್ತುತಿ ಪದಗಳನ್ನು ಆಡುತ್ತಾ, ಕೈಚಾಲಿ ತಟ್ಟುತ್ತಾ ದೇವರನ್ನು ಕೊಂಡಾಡಿದರು. ಪ್ರಿಯರೇ, ಇಂದು ಸೈತಾನ್ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಾವು ದೇವರನ್ನು ಸ್ತುತಿಸಬಾರದು, ಕರ್ತನನ್ನು ಘನಪಡಿಸಬಾರದು ಎಂದು ಸೈತಾನು ಶತಪ್ರಯತ್ನವನ್ನು ಮಾಡುತ್ತಿರುವಾಗ ನಾವು ಬಿಡುಗಡೆ ಹೊಂದಿಕೊಂಡು ದೇವರಿಗೆ ನಾವು ಸ್ತುತಿ ಪಾತ್ರಗಳನ್ನು ಆಡುವ. ಆತನು ಅದ್ಭುತ ಸ್ವರೂಪನ, ಆತನು ಅತಿಶಯನಾದ ದೇವರು ನಮ್ಮ ಮಧ್ಯದಲ್ಲಿ ಚಲಿಸುವಾತನಾಗಿದ್ದಾನೆ. ಈ ಸಮಯದಲ್ಲಿ ಹಾಡಿಕೊಳ್ಳೋಣ. ಹಲ್ಲೆಲೂಯಾ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ದೈವಗಳು ಓಡುತ್ತೆ, ನೋವು ನೀಗಿತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೈವಗಳು ಓಡುತ್ತೆ, ನೋವು ನೀಗಿತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. 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 ದೈವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೈವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಏಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಕಷ್ಟ ವ್ಯಾಧಿ ಬಾಧೆಯೋ ಎಂದು ನನ್ನೇಸು ಬಿಡಿಸುವ. ಕಷ್ಟ
ರೋಗವೋ ವ್ಯಾಧಿ ಬಾಧೆಯೋ ಎಂದು ನನ್ನೆತ್ತು ಕೊಡುವನು. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಮಾಟ ಮಂತ್ರವು ದೈವ ಕಾಟವು ಈಗಲೇ ನನ್ನೆಸು ಮುರಿದು ಹಾಕುವ. ಮಾಟ ಮಂತ್ರವು ದೈವ ಕಾಟವು ಈಗಲೇ ನನ್ನೆಸು ಮುರಿದು ಹಾಕುವ. ಪರಿಶುದ್ಧ ಆತ್ಮನು ನಮ್ಮಡೆ ಇರಲು ಲೋಕವನ್ನೇ ಜಯಿಸುವೆವು. ಪರಿಶುದ್ಧ ಆತ್ಮನು ನಮ್ಮಡೆ ಇರಲು ಲೋಕವನ್ನೇ ಜಯಿಸುವೆವು. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೆಸು ಹೊಡೆದು ಹಾಕುವ. ಸೈತಾನ ಶಕ್ತಿಯು ಪಾಪದ ಜೀವಿತವು ಈಗಲೇ ನನ್ನೆಸು ಹೊಡೆದು ಹಾಕುವ. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ಸ್ತುತಿಯ ಆಯುಧವು ನಮ್ಮಲ್ಲಿ ಇದ್ದರೆ ಅಶುದ್ಧ ಆತ್ಮವು ಓಡಿ ಹೋಗುವುದು. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ದೈವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೈವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ದೈವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ದೈವಗಳು ಓಡುತ್ತೆ, ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ. ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕೊಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಎಂದು ನಡೆಯುತ್ತೆ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ದೇವರಿಗೆ ಅಸಾಧ್ಯವಾದುದು ಒಂದು ಇಲ್ಲ, ನಮ್ಮ ಕರ್ತನಿಗೆ ಅಸಾಧ್ಯವಾದ ಒಂದಿಲ್ಲ. ಹಲ್ಲೆಲೂಯ. ಸಕಲವನ್ನು ಸೃಷ್ಟಿಸಿದಂತ ನಮ್ಮ ಕರ್ತನಿಗೆ ನಾವು ಕೊಂಡಾಡುವ. ಹಲ್ಲೆಲೂಯ.
ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ, ಸಕಲವ ಸೃಷ್ಟಿಸಿ ಆಳ್ವಿಕೆ ಮಾಡುವವನೇ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಒಡೆದಾಡಿ ಸತ್ತು ಹೋದರು. ಸ್ತುತಿ ಸ್ತೋತ್ರ ಆರಂಭಿಸಲು ವೈರಿಗಳು ತಮ್ಮೊಳಗೆ ಒಡೆದಾಡಿ ಸತ್ತು ಹೋದರು. ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ಅಸಾಧ್ಯವೂ ಒಂದೂ ಇಲ್ಲ. ಸುಂದರ ದ್ವಾರದಲ್ಲಿ ಒಟ್ಟು ದೊಡ್ಡನೊಬ್ಬ ನಡೆದಾನು ಯೇಸು ನಾಮದಿ. ಸುಂದರ ದ್ವಾರದಲ್ಲಿ ಒಟ್ಟು ದೊಡ್ಡನೊಬ್ಬ ನಡೆದಾನು ಯೇಸು ನಾಮದಿ. ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಕೋಲು ಬರಿಗೈಯಲ್ಲಿ ಹೊಟ್ಟೆ ಪಾಡಿಗಾಗಿ ಹೋದ ಯಾಕೋಬನ ಹೆಚ್ಚಿಸಿದೆ. ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ, ಎಲ್ಲ ಸಾಧ್ಯ ನಿನ್ನೆಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ಅಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ನೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ನೀರನ್ನು ಕಂಡು ಸ್ಮಶಾನಕ್ಕೆ ಹೋದವನ ಜೀವದಿಂದ ಎಬ್ಬಿಸಿದೆ. ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಅಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಒಂದೂ ಇಲ್ಲ, ನಮ್ಮ ಯೇಸುವಿನ ಸಾಧ್ಯವಾದ ಒಂದು ಇಲ್ಲ. ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಒಂದೂ ಇಲ್ಲ, ನಿನ್ನಿಂದ ಸಾಧ್ಯವೂ ಒಂದೂ ಇಲ್ಲ. ಸಾಧ್ಯವೂ ಒಂದೂ ಇಲ್ಲ, ಅಭಿಷೇಕ ಮಹಿಮೆ ಅಪ್ಪ ನಿನ್ನ ಮಕ್ಕಳ ಮೇಲೆ ಇಳಿದು ಬರಲಿ. ಸಾಧ್ಯವೂ ಒಂದೂ ಇಲ್ಲ, ಎಲ್ಲ
ದೇವರಾತ್ಮನನ್ನು ಹಾಲೆಲೂಯಾ ಆಡಿ ಹರಸೋಣ. ದೇವರಾತ್ಮನ ಬಲವನ್ನು ಕೇಳಿಕೊಳ್ಳೋಣ, ಆತನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳೋಣ. ಓ ಹಾಲೆಲೂಯಾ, ಯಾರು ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸುತ್ತಾರೋ ಆತನವರ ತಲೆಮಾರುಗಳನ್ನು ಸಂತಾನವನ್ನು ಆಶೀರ್ವದಿಸುವ ದೇವರು. ಹಾಲೆಲೂಯಾ, ಯಾರು ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಾರೋ ಶುಭಗಳೊಂದಿಗೆ ಆತನು ಸಂದರ್ಶಿಸುತ್ತಾನೆ. ಓ ಹಾಲೆಲೂಯಾ, ಓ ತಂದೆಯೇ ನಿನಗೆ ಸ್ತೋತ್ರ, ತಂದೆಯೇ ನಿನಗೆ ಸ್ತೋತ್ರ. ಓ ಮಹಿಮೆ ನಿನಗೆ ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ, ಯೇಸುವೇ, ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಈ ಸಮಯದಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆಂಬುದಾಗಿ ಬಯಸುವವರು ಇವತ್ತಿನ ಬಿಡುಗಡೆ ಆರಾಧನೆಯಲ್ಲಿ ದೇವರು ನನ್ನನ್ನು ಮುಟ್ಟಬೇಕು, ನನಗೆ ಬಿಡುಗಡೆಯನ್ನು ದೇವರು ಕೊಡಬೇಕು, ದೇವರು ನನಗೆ ಕೊಡುತ್ತಾನೆ ಎಂಬುದಾದ ನಂಬಿಕೆ ಉಳ್ಳವರು ದಯಮಾಡಿ ಮುಂದಕ್ಕೆ ಬನ್ನಿ. ನಮ್ಮ ಮಧ್ಯದಲ್ಲಿ ದೇವ ಸೇವಕರಿದ್ದಾರೆ. ಪ್ರಶಾಂತ್ ಜತ್ರನ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮ ಮೇಲೆ ಕೈಗಳನ್ನು ಇಟ್ಟು ಪ್ರಾರ್ಥನೆ ಮಾಡುವವರಾಗಿದ್ದಾರೆ. ದಯಮಾಡಿ ಮುಂದಕ್ಕೆ ಬನ್ನಿ. ನಾನು ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳುತ್ತೇನೆ. ದಯಮಾಡಿ ಯಾರೆಲ್ಲ ಪ್ರಾರ್ಥನೆಗೋಸ್ಕರ ಓ ಹಾಲೆಲೂಯಾ ಬಂದಿದ್ದೀರೋ, ದೇವನನ್ನು ಮುಟ್ಟಬೇಕೆಂಬುದಾಗಿ ಬಯಸುತ್ತಿದ್ದೀರೋ, ದಯಮಾಡಿ ಒಂದು ಹೆಜ್ಜೆಯನ್ನು ಮುಂದಕ್ಕಿಟ್ಟು ಬನ್ನಿರಿ. ದೇವರ ಆತ್ಮನ ಬಿಡುಗಡೆಯನ್ನು ಕಾಣುವವರಾಗಿದ್ದೀರಿ. ಹಾಲೆಲೂಯಾ. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು. ನಿನ್ನ ಜೊತೆ ಬಾಳಬೇಕು యేసయ్య, ನಿನ್ನೊಂದಿಗೆ ನಡೆಯಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಆರಾಧನೆ 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 ಆರಾಧನೆ. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ಪರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿದ್ದೇನೆ. ಪರಿದಾಗಿ ಬಂದ ನನ್ನನ್ನು ಆಶೀರ್ವದಿಸಿದ್ದೇನೆ. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನಿನ್ನ ನೋಡಬೇಕು యేసయ్య, ನಿನ್ನೊಂದಿಗಿರಬೇಕು. ನೀನಿಲ್ಲದೆ ನನಗೆ
ಪಾಪಿಯಾದ ನನ್ನನ್ನು ಪರಿಶುದ್ಧ ಪಡಿಸಿದೆ ನೋಡಬೇಕು ಎಸೆಯ ಫಲವಿಲ್ಲದ ನನಗೆ ಫಲದಿಂದ ತುಂಬಿಸಿದೆ ಫಲವಿಲ್ಲದ ನನ್ನನ್ನು ಫಲದಿಂದ ತುಂಬಿಸಿದೆ ನೋಡಬೇಕು
ನಾವೆಲ್ಲರೂ ಇವರ ಕಡೆಗೆ ಕೈಗಳನ್ನು ಚಾಚೋಣ. ಈ ದುರಾತ್ಮವನ್ನು ಯೇಸುವಿನ ನಾಮದಲ್ಲಿ, ಹಾಲಲು ಯೇಸುವಿನ ನಾಮದಲ್ಲಿ ನಾವು ಬಂಧಿಸೋಣ. ಎಲ್ಲರೂ ಕೈಗಳನ್ನು ಚಾಚಿ. ದುರಾತ್ಮ ಈಗ ಬಿಟ್ಟು ಹೋಗುತ್ತದೆ ಯೇಸುವಿನ ನಾಮದಲ್ಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ, 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 ಸ್ತೋತ್ರ. ಓ ರಿಬಾಲಬ, ಎಲ್ಲರೂ ಅನ್ಯ ಭಾಷೆ ಮಾತನಾಡುತ್ತಾ ಸೈತಾನ ಬಂಧಿಸೋಣ ಯೇಸುವಿನ ನಾಮದಲ್ಲಿ. ಸೈತಾನನೇ ಆಜ್ಞಾಪಿಸ್ತಾ ಇದ್ದೇನೆ, ಬಿಟ್ಟು. ಎಸ್, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಟ್ಟು, ಬಿಟ್ಟು. ನಿನಗೆ ಈ ಶರೀರದ ಮೇಲೆ ಅಧಿಕಾರವಿಲ್ಲ, ಈ ಶರೀರದ ಮೇಲೆ ಅಧಿಕಾರ ಇಲ್ಲ. ಬಿಟ್ಟು, 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 ಬಿಟ್ಟು. ಹಾಲೆಲೂಯ. ರೇ ಬಾಬಾ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ. ಬಿಟ್ಟು, ಬಿಟ್ಟು. ಎಸ್, ಹಾಲೆಲೂಯ. ಯೇಸು ನಾಮದ ಅಪ್ಪಣೆ ಕೊಡ್ತಾ ಇದ್ದೇವೆ. ದುರಾತ್ಮವೇ, ಈ ದೇಹದ ಅಧಿಕಾರ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಬಂದಂತ ಸ್ಥಳಕ್ಕೆ ಹೋಗು, ಬಂದಂತ ಸ್ಥಳಕ್ಕೆ ಯೇಸು ನಾಮದ ಅಪ್ಪಣೆ ಕೊಡ್ತಾ ಇದ್ದೇವೆ. ಬಿಟ್ಟು, ಬಿಟ್ಟು. ಯೇಸುವಿನ ನಾಮದಲ್ಲಿ ಬಿಟ್ಟು. Rata
ರಕ್ತದೋರಿದೆ. In the name of Jesus, in the name of Jesus, we have the victory. Hallelujah, in the name of Jesus, in the name of Jesus, demons will have to flee. When we stand in the name of Jesus, tell me who can stand before us. In the mighty name of Jesus, we have the victory. In the name of Jesus, in the name of Jesus, we have the victory. Hallelujah, in the name of Jesus, in the name of Jesus, demons have to flee. When we stand in the name of Jesus, tell me who can stand before us. In the mighty name of Jesus, we have the victory. Shakti Yuba Dutta Shakti Yesube Nattado. Shakti Yuba Dutta Shakti Yesube Nattadoride. Shakti Yuba Dutta Shakti Yesube Nattado. Shakti Yuba Dutta Shakti Yesube Nattadoride. His power, power, what the working power, the blood of the Lamb. There is power, 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 what the working in the precious blood of the Lamb. There is power, power, what the working power in the blood of the Lamb. There is power, 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 what the working power in the precious blood of the Lamb. Shakti Yesube Nattado. Shakti Yuba Dutta Shakti Yesube Nattadoride. Shakti Yuba Dutta Shakti Yesube Nattado. Shakti Yuba Dutta Shakti Yesube Nattadoride. Hallelujah, hallelujah. ಯೇಸುವಿನ ನಾಮದಲ್ಲಿ ಏನಿದೆ? ಶಕ್ತಿ ಇದೆ. ಹಲ್ಲೆಲೂಯಾ. ಎಲ್ಲ ದುರಾತ್ಮಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ನಾಮವು ಎಲ್ಲ ನಾಮಗಳಿಗಿಂತ ಶ್ರೇಷ್ಠವಾದ ನಾಮವಾಗಿದೆ. ಎಲ್ಲ ಶಕ್ತಿಗಳಿಗಿಂತ ಶ್ರೇಷ್ಠವಾದ ಶಕ್ತಿ ಯೇಸುವಿನ ನಾಮಕ್ಕೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಯೇಸುವಿನ ನಾಮದಲ್ಲಿ ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಯೇಸುವೆ ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಎಬೆನೆಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಎಬೆನೆಜರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಹಗಲು ಇರುಳು ಎಲ್ಲ ಸಮಯಗಳಲ್ಲಿ ನನ್ನ ನಡೆಸುವ ನಿತ್ಕರಗಳನ್ನ ಕಂಡೆ. ಅಗತ್ಯ ಹೆಚ್ಚುವಾಗ ಸಿಲುಕಿಕೊಳ್ಳದೆ ಸಹಾಯ ಮಾಡುವ ಕರಗಳನ್ನ ಕಂಡೆ.
ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಸಾರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಸಾರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಮರಣದ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳನ್ನ ಕಂಡೆ. ಒಳಗೆ ಇಲ್ಲದ ಸಮಯ ಸಾಯದಂತೆ ನನ್ನ ಬರುವ ನಿನ್ ಕರಗಳನ್ನ ಕಂಡೆ. ಮರಣ ಹಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ ಕರಗಳನ್ನ ಕಂಡೆ. ಒಣಗಿಯ ಸಮಯ ಸಾಯದಂತೆ ನನ್ನ ಬರುವ ನಿನ್ ಕರಗಳನ್ನ ಕಂಡೆ. ನನ್ನ ಮಾನ ಜೀವಿತವ ಮಧುರವಾಗಿ ಮಾರ್ಪಡಿಸಿದ ಒಳ್ಳೆಯ ಪ್ರಿಯಕರನೇ. ನನ್ನ ಮಾನದ ಜೀವಿತವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯಕರನೇ. ಸಾವಿರ ಸಾವಿರ ಶುಭ ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಸಾವಿರ ಸಾವಿರ ಶುಭ ಅನುದಿನ ನನ್ನ ವರಿಸಲು ಕೃಪೆಯು ಕರುಣೆ ಪ್ರೀತಿಯ ತೋರಿರುವೆ. ಒಳ್ಳೆಯ ಸಾರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ಒಳ್ಳೆಯ ಸಾರಾಗಿ ನನ್ನ ನಡೆಸುತ್ತಲಿರುವೆ. ವಂದಿಸಲು ಮಾತು ಇಲ್ಲವೇ. ವಂದಿಸಲು ಮಾತು ಇಲ್ಲವೇ. Yes, Lord. ನೀನು ಸಾವಿರ ಸಾವಿರ ಶುಭಗಳೊಂದಿಗೆ ನಮ್ಮನ್ನು ಸಂದರ್ಶಿಸುವ ದೇವರಾಗಿದೆ. ಒಂದು ಶುಭ ಎರಡು ಶುಭವಲ್ಲ ಸ್ವಾಮಿ, ನಾವು ಲೆಕ್ಕಿಸಲಾರದಷ್ಟು ಶುಭವನ್ನು ಹಾಲೆಲೂಯ ನಮಗೋಸ್ಕರ ಅಪ್ಪ ನೀನು ತೋರುವ ದೇವರಾಗಿದ್ದೆ. ಶುಭಗಳೊಂದಿಗೆ ನಮ್ಮನ್ನು ಅಪ್ಪ ಶೃಂಗರಿಸುವ ದೇವರಾಗಿದ್ದೆ. ಶುಭಗಳೊಂದಿಗೆ ನಮ್ಮನ್ನು ಆಶೀರ್ವದಿಸುವ ದೇವರು ನೀನಾಗಿದ್ಯಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ತಂದೆಯೇ, ಈ ಮುಂಚಾನೆ ವೇಳೆಯಲ್ಲಿ ಅಪ್ಪ ನಿನ್ನನ್ನು ಆರಾಧಿಸುವಂತ ಕೃಪೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಯಥಾರ್ಥ ಹೃದಯದೊಂದಿಗೆ ನಿನ್ನನ್ನು ಆರಾಧಿಸಿದ್ದೇವೆ ಸ್ವಾಮಿ. ನಿನ್ನ ನಾಮವನ್ನು ಮೇಲೆ ಕೆತ್ತಿದ್ದೇವೆ ಅಪ್ಪ. ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲರನ್ನು ಮುಟ್ಟಿದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತಗಳಲ್ಲಿ ನಿನ್ನ ಶ್ರೇಷ್ಠವಾದ ಕಾರ್ಯಗಳನ್ನು, ಉದ್ದೇಶವನ್ನು, ಪ್ರಯತ್ನವನ್ನು ಪ್ರಾರಂಭಿಸಿದಕ್ಕಾಗಿ ಸ್ತೋತ್ರ. ಮುಂದಿನ ಎಲ್ಲ ಸಮಯ ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ದೇವರೇ ಅಪ್ಪ. ಎಲ್ಲದಕ್ಕೂ ನೀನೊಬ್ಬನೇ ಅಪ್ಪ ಒಡೆಯನಾಗಿದ್ದಿ. ನೀನೇ ನಿಯಂತ್ರಿಸಿ ನಮ್ಮನ್ನು ನಡೆಸಿ ಆಶೀರ್ವದಿಸು. ಪ್ರಾರ್ಥನೆ ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್, ಆಮೆನ್, ಆಮೆನ್. ದಯಮಾಡಿ ಕುಳಿತುಕೊಳ್ಳಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇತ್ತು. ದೇವರ ಆತ್ಮನಿಗಾಗಲೇ ಪ್ರಾರ್ಥನೆ ಮಾಡಿಸಿಕೊಂಡಂತೆ ಎಲ್ಲರನ್ನು ದೇವರು ಮುಟ್ಟಿದ್ದಾನೆ, ಅವರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ.
ಮುಂದಿನ ಭಾಗದಲ್ಲಿ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ನಮ್ಮ ಸಭೆ ಹಿರಿಯರಾಗಿರುವಂಥ ಸಹೋದರ ಪುಂಡ್ಲಿಕ್ ಅವರು ನಮ್ಮನ್ನು ಮಧ್ಯಸ್ಥಿಕೆ ಪ್ರಾರ್ಥನೆ ನಡೆಸುವರಾಗಿದ್ದಾರೆ. ನಾವೆಲ್ಲರೂ ಸಹ ನಾವು ಒಟ್ಟಾಗಿ ಸೇರಿ ಯಾರೆಲ್ಲ ಪ್ರಾರ್ಥನೆಗೋಸ್ಕರ ಪ್ರಾರ್ಥನೆ ಮನವಿಗಳನ್ನು ಕೊಟ್ಟಿದ್ದಾರೋ ಎಲ್ಲರನ್ನು ನಮ್ಮ ಪ್ರಾರ್ಥನೆಯಲ್ಲಿ ನಾವು ನೆನಪಿಸಿಕೊಂಡು ಅವರನ್ನು ನಾವು ಆಶೀರ್ವದಿಸೋಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿ ನಮ್ಮ ದೇವರಿದ್ದು ನಮ್ಮ ಮಧ್ಯದಲ್ಲಿ ಆತನ ಮಹಿಮೆ ಹೊಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಸಾವಿರ ಶುಭಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಹಾಗೆ ಮಾಡಿ ಎಬಿನೇಜರಾಗಿ ನಮ್ಮ ದೇವರು ನಮ್ಮನ್ನು ಇಲ್ಲಿವರೆಗೆ ನಡೆಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮಧ್ಯಸ್ಥಿಕೆ ಪ್ರಾರ್ಥನೆಗಾಗಿ ನಾವು ಹೋಗೋಣ. ಇವತ್ತು ಪ್ರಾರ್ಥನಾ ಮನವಿಗಳು ಹೆಚ್ಚು ಇಲ್ಲ. ನಾನು ಒಂದು ಸಾಕ್ಷಿ ಚೀಟಿ, ನನ್ನ ಮಗನಾದ ಸುಪ್ರೀತ್ ಒಂದು ಸಾಕ್ಷಿಯನ್ನು ಬರೆದು ಕೊಟ್ಟಿದ್ದಾನೆ. ಆ ಸಾಕ್ಷಿಯನ್ನು ನಾನು ಓದುವನಾಗಿದ್ದೇನೆ. ಆ ಸಾಕ್ಷಿಯ ಮುಖಾಂತರ ದೇವರ ನಾಮವು ಮಹಿಮೆ ಹೊಂದಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಸಭಾಪಾಲಕರ ಮುಖಾಂತರ ದೇವರು ನಮ್ಮ ಸಭೆಗೆ ಈ ವರ್ಷ ಕೊಟ್ಟ ವಾಗ್ದಾನ ವಚನದಂತೆ ದೇವರು ನನ್ನ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ. ದೇವರು ನಮಗೋಸ್ಕರ ಈ ವರ್ಷ ಬಾಗಿಲುಗಳನ್ನು ತೆರೆದಿದ್ದಾರೆ. ಇತ್ತೀಚೆಗೆ ನನ್ನ ಅಕ್ಕನಿಗೆ ದೇವರು ಬಾಗಿಲನ್ನು ತೆರೆದರು ಮತ್ತು ಅವಳು ಈಗ UK ಹೋಗಿ ಹೈಯರ್ ಎಜುಕೇಷನ್ ಮಾಡುತ್ತಿದ್ದಾಳೆ. ಅದೇ ರೀತಿ ಈಗ ನನ್ನ ಜೀವನದಲ್ಲಿ ದೇವರು ದೊಡ್ಡ ಅದ್ಭುತ ಮಾಡಿ ನನಗೋಸ್ಕರ ಸಹ ಒಂದು ಬಾಗಿಲನ್ನು ತೆರೆದಿದ್ದಾರೆ. ಮೊನ್ನೆ ನಾನು ವೀಸಾ ಇಂಟರ್ವ್ಯೂಗೋಸ್ಕರ ಚೆನ್ನೈಗೆ ಹೋಗಿದ್ದೆ. ಅಲ್ಲಿ ಇಂಡಿಯನ್ ಎಂಬಸಿ ಆಫೀಸ್ ಪಕ್ಕದಲ್ಲಿ ಒಂದು ಚರ್ಚ್ ಇತ್ತು. ಆ ಚರ್ಚಿನ LED ಸ್ಕ್ರೀನ್ನಲ್ಲಿ ನಮ್ಮ ಈ ವರ್ಷದ ವಾಗ್ದಾನ ವಚನ, ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಎಂಬ ದೇವರ ವಾಗ್ದಾನ ವಚನ ಬರುತ್ತಾ ಇತ್ತು. ನಾನು ನಂಬಿಕೆಯಿಂದ ಇಂಟರ್ವ್ಯೂಗೆ ಹೋದೆ. ನಾನು ಇಂಟರ್ವ್ಯೂ ಪಾಸ್ ಆದೆ ಮತ್ತು ನನಗೆ ವೀಸಾ ಸಹ ಅಪ್ರೂವಲ್ ಆಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾನಲ್ಲಿ ಉದ್ಯೋಗ ಮಾಡುವ ಅವಕಾಶವನ್ನು ದೇವರು ನನಗೆ ನೀಡಿದ್ದಾರೆ. ನಾನು ಅಕ್ಟೋಬರ್ ಮೊದಲ ವಾರದಲ್ಲಿ USA ಪ್ರಯಾಣ ಬೆಳೆಸಬೇಕಾಗಿದೆ. ದೇವರು ಮಾಡಿದ ಉಪಕಾರಕ್ಕೆ ಆತ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ನನಗಾಗಿ, ನನ್ನ ಪ್ರಯಾಣಕ್ಕಾಗಿ ಪ್ರಾರ್ಥಿಸಿರಿ. ನನ್ನ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸಿರಿ. ಈ ಸಾಕ್ಷಿ ಮೂಲಕ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಮಗನು ಸುಪ್ರೀತ್ ಕೊಟ್ಟಿರುವಂಥ ಈ ಸಾಕ್ಷಿ ಚೀಟಿ, ಇದನ್ನು ನೋಡುವಾಗ, ಇದನ್ನು ಓದುವಾಗ ನನಗೆ ದೇವರಿಗೆ ಬಹಳ ಸ್ತೋತ್ರ ಹೇಳಬೇಕಂತ ಅನ್ನಿಸ್ತದೆ. ಎಲ್ಲಿಯೋ ಇದ್ದಂಥ ನನ್ನನ್ನು ದೇವರು ಉಡುಪಿಗೆ ಕರ್ಕೊಂಡು ಬಂದರು. ನಾನು ಉಡುಪಿಗೆ ಬರೋದಕ್ಕಿಂತ ಮೊದಲು ಹೀನ ಸ್ಥಿತಿಯಲ್ಲಿದ್ದೆ. ಆದರೆ ಈಗ ನೀವು ನನ್ನನ್ನು ನೋಡುವಾಗ ಸ್ಥಿತಿವಂತನನ್ನಾಗಿ ಮಾಡಿದ ದೇವರು ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ದೇವರು ಹೇಗೆ ಆಶೀರ್ವದಿಸಿದನೋ ಇಲ್ಲಿ ಬಂದ ಮೇಲೆ, ಅದೇ ರೀತಿ ನನ್ನ ಮಕ್ಕಳನ್ನು ಸಹ ಆಶೀರ್ವಾದ ಮಾಡಿದನು. ಹೋದ ವಾರ ನಾವು ಆರಾಧನೆ ಮಾಡುವಾಗ ಒಂದು ಹಾಡು ಹಾಡಿದೆವು. ಬರಿಗೈಯಲ್ಲಿ ನಾನು ಬಂದೆನು, 2 ಪಾಳೆಯವಾಗಿ ನನ್ನನ್ನು ಮಾಡಿದೆ ಎಂಬುದಾಗಿ. ಆ ಹಾಡು ಹಾಡುವಾಗ ನನ್ನ ಮಕ್ಕಳು ನನಗೆ ನೆನಪಾಯಿತು. ನಾನು ಸಹ ಬರಿಗೈಯಲ್ಲಿ ಬಂದವನ ಹಾಗೆ ಇದ್ದೆ. ಆದರೆ ನನ್ನ 2 ಮಕ್ಕಳು 2 ಪಾಳೆಯವಾಗಿ ದೇವರು ಮಾಡಿದ್ದಾನೆಂಬುದಾಗಿ ಪರಿಶುದ್ಧಾತ್ಮನು ನನಗೆ ಹೇಳುತ್ತಾ ಇದ್ದನು. ದೇವರು ನನ್ನನ್ನು ಈ ರೀತಿಯಾಗಿ ಆಶೀರ್ವಾದ ಮಾಡಿದನು. ನನ್ನನ್ನು ದೇವರು ಹೇಗೆ ಆಶೀರ್ವಾದ ಮಾಡಿದನು ಹಾಗೆ ನನ್ನ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡಿ ಈ ರೀತಿ ನಡೆಸಿದ್ದಾರೆ. ನಾನು ಇವತ್ತಿನ ಬೆಳಗ್ಗೆ ಈ ವರ್ಷದ ವಾಗ್ದಾನ ವಚನಗಳು, ದೇವರು ನಮಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದಾನೆ ಎಂಬುದಾಗಿ ಈ ವರ್ಷದ ವಾಗ್ದಾನ ವಚನ ಇತ್ತು. ಆ ಪ್ರಕಾರ ದೇವರು ನನ್ನ 2 ಮಕ್ಕಳಿಗೆ ವಾಗ್ದಾನ ವಚನದಂತೆ ಮಾರ್ಗಗಳನ್ನು ತೆಗೆದು ಅವರ ಭವಿಷ್ಯವನ್ನು ಆಶೀರ್ವಾದ ಮಾಡಿದನು. ಇವತ್ತಿನ ಬೆಳಗ್ಗೆ ನಾನು ಈ ವಾಗ್ದಾನ ವಚನಗಳನ್ನು ತಿರುಗಿ ನೆನಪು ಮಾಡಿಕೊಂಡು ನಾನು ಓದುತ್ತಾ ಇರುವಾಗ ನನಗೆ ಇನ್ನೊಂದು 2 ವಾಗ್ದಾನ ವಚನಗಳು ಅಲ್ಲಿತ್ತು. ಎರಡನೇದು ಇನ್ನೊಂದು ವಚನ ನಮ್ಮ ಸಭಾಪಾಲಕರು ನಮಗೆ ಸಭೆ ಕೊಟ್ಟದ್ದು, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ಕೊಡಲ್ಪಡುವುದು ಎಂಬುದಾಗಿ ಅಲ್ಲಿ ನಾನು ಓದಿದೆ. ದೇವರೇ, ಈ ವಿಷಯ ಏನು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರು ನನಗೆ ಒಂದು ವಾಕ್ಯ ತೋರಿಸಿದ್ರು. ಕೀರ್ತನೆ 126 ಅದರ 2ನೇ ವಾಕ್ಯ. ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಗ ನಮ್ಮ ಬಾಯಿ
ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷದ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ ಎಂಬುದಾಗಿ, ಅಂದರೆ ಈ ವಾಕ್ಯದಲ್ಲಿ ನಮಗೆ ದೇವರು ಅದ್ಭುತ ಮಾಡಿದ್ದಾನೆಂಬುದಾಗಿ ಅನ್ಯ ಜನರು ಮಾತಾಡಿಕೊಳ್ಳುವುದನ್ನು ಇಲ್ಲಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಇದು ಹೊಸ ಹೆಸರು ನಮಗೆ ಕೊಡಲ್ಪಟ್ಟಿರೋದು. ಮತ್ತು ಕೀರ್ತನೆಗಾರನು ಹೇಳ್ತಾನೆ 3ನೇ ವಾಕ್ಯದಲ್ಲಿ, ಹೌದು ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡಿದ್ದು ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ ಎಂಬುದಾಗಿ ಈ ವಾಕ್ಯದ ರೀತಿಯಲ್ಲಿ ದೇವರು ನಮ್ಮನ್ನು ಈ 2024ನೇ ವರ್ಷದಲ್ಲಿ ನಾವು ನೆನೆಸದೇ ಇರುವಂಥ ರೀತಿಯಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಿದನು. ಇದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇನೆ. ನನ್ನನ್ನು ಹೆಚ್ಚಳಪಡಿಸೋದಕ್ಕೋಸ್ಕರ ಅಲ್ಲ, ದೇವರ ನಾಮ ಮಹಿಮೆ ಹೊಂದೋದಕ್ಕೋಸ್ಕರ ಮಾತ್ರ ಈ ಸಾಕ್ಷಿ ಹೇಳಿದ್ದೇನೆ. ದೇವರ ನಾಮಕ್ಕೆ ಈ ಸಾಕ್ಷ್ಯ ಮುಖಾಂತರ ಮಹಿಮೆಯಾಗಲಿ. ನಮ್ಮನ್ನು ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ಳ್ರಿ, ನಮ್ಮ ಮಕ್ಕಳನ್ನು ನೆನಪು ಮಾಡಿಕೊಳ್ಳ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಇನ್ನೂ ಕೆಲವು ಪ್ರಾರ್ಥನಾ ಮನವಿಗಳನ್ನು ನಾನು ಓದಿ ಹೇಳ್ತೇನೆ. ನಾನು 10ನೇ ತರಗತಿಯಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ಸಮಯದಲ್ಲಿ ನಾವು ದೇವರ ವಾಕ್ಯದ ಸಂದೇಶವನ್ನು ಕೇಳಲಿಕ್ಕೆ ಹೋಗ್ತೇವೆ. ಅದಕ್ಕಿಂತ ಮುಂಚೆ ನಾವು ನಂಬಿಕೆ ಅರಿಕೆಗಳನ್ನು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತಾಯ 28 ನಾವು ವಾರಗಳಿಂದ ಓದುತ್ತಾ ಬಂದಿದ್ದೇವೆ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮ ಸ್ಕ್ರೀನ್ಗಳು ಟಿ ವಿಯಲ್ಲಿ ಮೇಲೆ ಬರ್ತಾ ಇದೆ, ಇಲ್ಲಿ ಸ್ಕ್ರೀನಲ್ಲಿದೆ, ದಯಮಾಡಿ ಅದನ್ನು ಓದೋಣ. ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಂಬಿಕೆ ಅರಿಕೆಗಳನ್ನು ಮಾಡಿಕೊಳ್ಳೋಣ. ನಾನು ಸರ್ವಶಕ್ತ ದೇವರನ್ನು ನಂಬುತ್ತೇನೆ. ಆತನು ನನ್ನ ತಂದೆ ಮತ್ತು ಸೃಷ್ಟಿಕರ್ತ. ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಆತನೇ ದೇವರು ಮತ್ತು ನನ್ನ ರಕ್ಷಕ. ಅವನು ಪವಿತ್ರಾತ್ಮನಿಂದ ಕಲ್ಪಿಸಲ್ಪಟ್ಟು ಕನ್ಯೆಯಿಂದ ಜನಿಸಿದನು. ಅವನು ಬಾಧೆಗೆ ಒಳಗಾಗಿ ಸತ್ತನು, ತಿರುಗಿ ಎದ್ದು ಸ್ವರ್ಗಕ್ಕೆ ಏರಿ ಹೋದನು. ಅವನು ಶೀಘ್ರದಲ್ಲೇ ಮತ್ತೆ ತಿರುಗಿ ಬರುತ್ತಾನೆ. ನಾನು ಪವಿತ್ರಾತ್ಮ ದೇವರನ್ನು ನಂಬುತ್ತೇನೆ, ನನ್ನ ಮಾರ್ಗದರ್ಶಿ ಹಾಗೂ ಆರಾಧಿಸುತ್ತೇನೆ. ನಾನು ಪವಿತ್ರ ಸಭೆ, ನಂಬಿಗಸ್ತ ಕೊಡುವಿಕೆಯನ್ನು ನಂಬುತ್ತೇನೆ. ಈ ಆಲಯದಲ್ಲಿ ದೇವರಿಗೆ ಸೇವೆ ಸಲ್ಲಿಸುತ್ತೇನೆ. ನಾನು ಸತ್ಯವೇದವನ್ನು ನಂಬುತ್ತೇನೆ. ಇದು ದೇವರ ಪರಿಪೂರ್ಣ ಮಾತುಗಳಾಗಿದೆ. ಅದು ನಾನು ಏನು ಎಂದು ಹೇಳುತ್ತದೋ ಅದು ನಾನು, ಅದು ಏನು ನನ್ನ ಬಳಿ ಇದೆ ಎಂದು ಹೇಳುತ್ತದೋ ಅದು ಇದೆ. ನಾನು ಮಾಡಬಹುದು ಎಂದು ಹೇಳುವುದನ್ನು ನಾನು ಮಾಡುತ್ತೇನೆ. ಇಂದು ನಾನು ದೇವರ ವಾಕ್ಯವನ್ನು ಕಲಿಯುತ್ತಾ ಇದ್ದೇನೆ. ನನ್ನ ಆತ್ಮಿಕ ಕುಟುಂಬದಲ್ಲಿ ಪವಿತ್ರ ಮತ್ತು ವಿಜಯಶಾಲಿ ಜೀವನಕ್ಕಾಗಿ ನಾನು ಆಶೀರ್ವಿಸಲ್ಪಟ್ಟಿದ್ದೇನೆ, ಗುಣಮುಖನಾಗಿದ್ದೇನೆ ಮತ್ತು ಅಭಿಷೇಕಿಸಲ್ಪಟ್ಟಿದ್ದೇನೆ. ನಾನು ಹಳೆಯ ಜೀವಿತದಲ್ಲಿ ಇರುವುದಿಲ್ಲ. ಯೇಸುವಿನ ಹೆಸರಿನಲ್ಲಿ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಂಬಿಕೆ ಅರಿಕೆಗಳನ್ನು ಮಾಡುವಾಗ ನಿಜವಾಗಿಯೂ ನಮ್ಮ ಜೀವಿತದಲ್ಲಿ ಒಂದು ಬಲ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ನಾನು ಹೇಳುವಂಥದ್ದೇನು, ನಾನು ಅರಿಕೆ ಮಾಡ್ತಾ ಇದ್ದೇನೆ, ಏನನ್ನು ನಾನು ದೇವರನ್ನು ನಂಬುತ್ತೇನೆ, ಪವಿತ್ರಾತ್ಮನ ನಂಬುತ್ತೇನೆ, ದೇವರ ವಾಕ್ಯವನ್ನು ನಂಬುತ್ತೇನೆ, ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನು ಅದೇ ರೀತಿಯಾಗಿ ನಂಬುತ್ತೇನೆ ಎಂಬುದಾಗಿ ನೀವು ಅರಿಕೆ ಮಾಡಿದ್ದೀರಿ. ಹಲ್ಲೆಲೂಯಾ. ನಾವು ಈ ಸಮಯದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಕೇಳಲಿಕ್ಕಿದ್ದೇವೆ. ನಮಗೆ ಎಲ್ಲರಿಗೂ ತಿಳಿದಿರುವಂಥವರು, ಅವರೇನು ಹೊಸಬರಲ್ಲ, ನಮ್ಮ ಸಹೋದರರು, ನನ್ನ ಸ್ನೇಹಿತರಾಗಿರುವಂಥ ಪ್ರಶಾಂತ್ ಜಥನ್ ಅವರು ನಮ್ಮ ಮಧ್ಯಲಿದ್ದ. ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅವರನ್ನು ನಾವು ಸ್ವಾಗತಿಸೋಣ. ಅವರಿಂದ ದೇವರು ಈ ಸಮಯಕ್ಕೆ ಏನು ನಮ್ಮ ಸಂಗಡ ಮಾತನಾಡಬೇಕೆಂಬುದಾಗಿ ಬಯಸುತ್ತಿದ್ದಾನೋ ಅವರ ಬಾಯಿಂದ ನಾವು ಕೇಳಿ ಆಶೀರ್ವಾದ ಹೊಂದಿಕೊಳ್ಳೋಣ. ಹಲೋ, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಒಂದು ಹಾಡು ನಾವು ಹಾಡಿದ್ದೇವೆ, ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನದ ಶಕ್ತಿ ಬದಲಾಗಲಿಲ್ಲ. ನಮ್ಮ ದೇವರ ಶಕ್ತಿ ಅದು ಬದಲಾಗಲಿಲ್ಲ. ಆತನು ನಿನ್ನೆ ಇದ್ದಾಗೆ ಇವತ್ತು ನಿರಂತರವಿರುವಂಥ ದೇವರಾಗಿದ್ದಾನೆ. ಆತನು ನಮ್ಮ ಮೂಲಕ ಆತನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮೆಲ್ಲರ ಮೂಲಕ, ದೇವರ ಮಕ್ಕಳಾದ ಪ್ರತಿಯೊಬ್ಬೊಬ್ಬರ ಮೂಲಕ ಆತನ ಶಕ್ತಿಯ ಪ್ರದರ್ಶನ ಈ ಒಂದು ಲೋಕದಲ್ಲಿ ದೇವರು ಮಾಡ್ತಾನೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸುವ. ದೇವರು ತಾನೇ ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಮಾತನಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಆಲಯಕ್ಕೆ ಬರುವಂಥ ಕೃಪೆ ಕೊಟ್ಟಿದ್ದೀವಿ ಸ್ವಾಮಿ. ನಿನ್ನ ಆರಾಧಿಸಿದ್ದೇವೆ,
ನಿನ್ನಲ್ಲಿ ಪ್ರಾರ್ಥನೆಗಳನ್ನು ಮಾಡಿದ್ದೇವೆ. ಈಗ ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೆಲ್ಲರ ಸಂಗಡ ನೀನು ಮಾತನಾಡು ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮ ದೇವರೇ, ಎಲ್ಲರನ್ನು, ನನ್ನನ್ನು, ನಮ್ಮೆಲ್ಲರನ್ನು ಸ್ವಾಮಿ ನಿನ್ನ ಹತೋಟಿಗೆ ತೆಗೆದುಕೋ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಇವತ್ತು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ. ಅನೇಕರಿಗೆ ಒಂದು ಪ್ರಶ್ನೆ ಇದೆ, ಅದು ಕಾಮನ್ ಪ್ರಶ್ನೆ, ಅನೇಕ ಆವರ್ತಿ. ನಿಮ್ಮಲ್ಲಿರಲಿಕ್ಕಿಲ್ಲ, ಆದರೆ ಅನೇಕರಲ್ಲಿರ್ತದೆ. ನಾನು ಯೇಸುವನ್ನು ನಂಬಿದ್ದೇನೆ, ನಾನು ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ್ದೇನೆ, ಯಾಕೆ ನನ್ನ ಜೀವನದಲ್ಲಿ ಮತ್ತೆ 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 ಕಷ್ಟಗಳು, ಯಾಕೆ ನನ್ನ ಜೀವನದಲ್ಲಿ ಸಮಸ್ಯೆ, ಯಾಕೆ ನನ್ನ ಜೀವನದಲ್ಲಿ ಚಿಂತೆಗಳು ಬರ್ತಾ ಇದೆ ಎನ್ನುವಂಥ ಪ್ರಶ್ನೆ ಅನೇಕರಲ್ಲಿ ನಾನು ಕೇಳಲ್ಪಟ್ಟಿದ್ದೇನೆ. ಅನೇಕರಲ್ಲಿ ಯಾಕೆ ನನಗೆ ಕೊರತೆ, ಯಾಕೆ ನನಗೆ ಈ ರೀತಿ, ಯಾಕೆ ಎನ್ನುವಂಥ ಒಂದು ಪ್ರಶ್ನೆ ಅನೇಕರಲ್ಲಿತ್ತು ಪ್ರಿಯರೇ. ಹಾಗಾಗಿ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಾಗಾದರೆ ನಾವು ಬಂದಿರುವಂಥದ್ದು ಯಾರ ಬಳಿಗೆ? ಜಯಿಸಿದಂಥ ಯೇಸುವಿನ ಬಳಿಗೆ. ಯಾರು ನಮ್ಮನ್ನು ಕರೆದಿದ್ದಾನೆ? ಜಯಿಸಿದಂಥ ಯೇಸುವಿನ ಮೂಲಕ ನಮ್ಮನ್ನು ನಾವು ಕರೆಯಲ್ಪಟ್ಟಿದ್ದೇವೆ. ನಾವು ಸೋತವರನ್ನು ನನ್ನನ್ನು ಕರೆಯಲಿಲ್ಲ, ಸೋತವರ ಬಳಿಗೆ ನಾವು ಬರಲಿಲ್ಲ. ಯಾರು ಸೋತಿದ್ದಾನೆ ಅವನು ನಮ್ಮನ್ನು ಕರೆಯಲಿಲ್ಲ, ನಮ್ಮನ್ನು ಕರೆದದ್ದು ಜಯಿಸಿದ ದೇವರು. ಅದಕ್ಕೆ ಆತನು ಹೇಳ್ತಾನೆ, ಲೋಕದಲ್ಲಿ ನಿಮ್ಮ ಸಂಕಟ ಉಂಟು, ಧೈರ್ಯವಾಗಿರಿ, ನಾನೇನು ಮಾಡಿದ್ದೇನೆ? ನಾನು ಜಯಿಸಿದ್ದೇನೆ. ನಾವಿವತ್ತು ಬಂದಿರುವಂಥದ್ದು ಜಯಿಸಿದವನ ಬಳಿಗೆ. ಆದರೂ ಕೂಡ ನಮಗೆ ಒಂದು ಡೌಟ್ ಕೆಲವು ಸಲ, ಯಾಕೆ ಸ್ವಾಮಿ, ಯಾಕೆ ಎನ್ನುವಂಥದ್ದು. ಪ್ರಿಯರೇ, ನಾವು ದೇವರ ದೃಷ್ಟಿಯಲ್ಲಿ ದೇವರ ವಾಕ್ಯ ಹೇಳಿದೆ. ನಮಗೆಲ್ಲರಿಗೂ ಕೂಡ ಹೆಚ್ಚಿನವರಿಗೆ ಇಲ್ಲಿ ದೇವರ ವಾಕ್ಯ ಬಾಯಿಪಾಠ ಇದೆ, ಹೌದಲ್ವಾ? ಹೆಚ್ಚಿನ ವಾಕ್ಯಗಳು ನಮಗೆ ಬಾಯಿಪಾಠ ಇದೆ. ಇಲ್ಲಿ ನಾವು ಹೆಚ್ಚಿನವರು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷದಿಂದ ಯೇಸುವನ್ನು ಆರಾಧನೆ ಮಾಡಿಕೊಂಡು ಯೇಸುವನ್ನು ನಾವು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿದ್ದೇವೆ. ಇನ್ನು ಕೆಲವರು 1 ವರ್ಷ 6 ತಿಂಗಳೆಲ್ಲ ಆಗಿರ್ಬೋದು. ಆದರೆ ಪ್ರಿಯರೇ, ಯಾರ್ಯಾರು ನಾವು ದೇವರಿಂದ ಕರೆಸಲ್ಪಟ್ಟಿದ್ದೇವೆ, ನಾವೆಲ್ಲರೂ ಕೂಡ ಯುನೀಕ್ ಆಗಿದ್ದೇವೆ. ಯುನೀಕ್ ಅಂದರೆ ಒಬ್ಬರ ಹಾಗೆ ಒಬ್ಬರಲ್ಲ. ಇವತ್ತು ನೀವು ಈ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಉಡುಪಿಯಲ್ಲಿ, ಈ ಒಂದು ಸ್ಥಳದಲ್ಲಿ ಇರಬೇಕಂದ್ರೆ ಅದು ದೇವರ ಒಂದು ಪ್ಲ್ಯಾನ್ ಆಗಿದೆ. ನಾವು ಯಾರೂ ಕೂಡ, ನಾನು ಯಾವತ್ತೂ ಕೂಡ ಹೀಗೆ ಅರ್ಜಿ ಹಾಕಲಿ, ದೇವರೇ ನಿನ್ನನ್ನು ಈ ಭಾರತ ದೇಶದಲ್ಲಿ ನೀನು ಹುಟ್ಟಿಸಬೇಕು, ಕಡಪಾಡಿ ಎನ್ನುವಂಥ ಕೋಟೆ ಗ್ರಾಮದಲ್ಲಿ ನನ್ನನ್ನು ಹುಟ್ಟಿಸಬೇಕು, ಇಂಥ ತಂದೆ ತಾಯಿಯಿಂದ ನನ್ನನ್ನು ಹುಟ್ಟಿಸಬೇಕು ಎಂದು ಯಾರೂ ಕೂಡ ನಾವು ಹೇಳಿದ್ದೇವ? ಯಾರೂ ಹೇಳಲಿಲ್ಲ. ಆದರೂ ಕೂಡ ದೇವರದೊಂದು ಪ್ಲ್ಯಾನ್ ಇದೆ, ನಾವು ಅಲ್ಲೇ ಇರಬೇಕು, ಅದೇ ಮನೆಯಲ್ಲಿ ಇರಬೇಕು, ಅಲ್ಲಿಯೇ ಹುಟ್ಟಿ ಬರಬೇಕು ಅಂತೇಳಿ. ಅಷ್ಟು ಮಾತ್ರವಲ್ಲ, ಒಬ್ಬರ ಹಾಗೆ ನಾವು ಒಬ್ಬರಲ್ಲ. ನಾವು ಯಾವಾಗಲೂ ನೆನೆಸೋದು, ನಾನು ಮುಂಚೆ ಎಲ್ಲ ನೆನೆಸಿದ್ದು ಹೇಗೆ ಗೊತ್ತುಂಟ, ಯಾರಾದರೂ ಪಿಕ್ಚರ್ ಆ್ಯಕ್ಟರ್ ಇದ್ದರೆ ಅವರಾಗೆ ಆಗಬೇಕಂತೇಳಿ ಒಂದು ಫಸ್ಟ್. ಎರಡನೇದು, ಒಳ್ಳೆಯ ಈ ದೊಡ್ಡ ಗುಂಡಗಳಿದ್ದಾರಲ್ಲ, ಮುಂಚೆ ನನ್ನ ಮನಸ್ಸು ಹೇಳ್ತೀನಿ, ಆ ಗುಂಡನಾಗೆ ನಾನು ಆಗಬೇಕು ಅಂತೇಳಿ. ಆದರೆ ಅಣ್ಣ ಅಂತ ಕರೀತಾರೆ ಆಗೆಲ್ಲರೂ, ಅಣ್ಣೆ ಬತ್ತೇರು ಅಂತೇಳಿ ತುಂಬ ಮರ್ಯಾದೆಯಲ್ಲಿರ್ತದೆ. ಆಗ ನಾನು ಸಣ್ಣದಿರುವಾಗ ಇಂಥದ್ದೆಲ್ಲ ಆಲೋಚನೆ ನನಗೆ ಯಾವಾಗಲೂ ಕೂಡ. ಆದರೆ ದೇವರು ನಮ್ಮನ್ನು ಕರೆದದ್ದು ಅದಕ್ಕೆಲ್ಲ. ದೇವರು ನಮ್ಮನ್ನು, ಪ್ರತಿಯೊಬ್ಬರು ಎಷ್ಟು ಜನ ಇದ್ದಾರೆ, ಸುಮಾರು 800 ಕೋಟಿ ಜನರಿದ್ದಾರೆ ಈ ಲೋಕದಲ್ಲಿ ಅಲ್ವಾ? ನಾನು ತಪ್ಪಲ್ಲ ಅಂತ ಹೇಳಿದರೆ ಸುಮಾರು 800 ಕೋಟಿ ಜನರಿದ್ದಾರೆ ಈ ಲೋಕದಲ್ಲಿ. 800 ಕೋಟಿ ಜನರಲ್ಲಿ ಪ್ರತಿಯೊಬ್ಬೊಬ್ಬರು 800 ಕೋಟಿ ಜನರು ಕೂಡ ಅವರು ವಿಭಿನ್ನವಾಗಿದ್ದಾರೆ, ಯುನೀಕ್ ಆಗಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನೀವು ನೋಡ್ಬೋದು, ಆಧಾರ್ ಕಾರ್ಡ್ ಮಾಡುವಾಗ ಏನು ಮಾಡ್ತಾರೆ, ಕಣ್ಣನ್ನು ಒಂದು ಸ್ಕ್ಯಾನ್ ಮಾಡ್ತಾರೆ, ಫಿಂಗರ್ ಪ್ರಿಂಟ್ ತಗೊಳ್ತಾರೆ. ಯಾಕಂದರೆ ಲೋಕದಲ್ಲಿ ಒಬ್ಬರ ಕಣ್ಣಾಗಿ ಇನ್ನೊಬ್ಬರ ಕಣ್ಣಿಲ್ಲ. ಒಬ್ಬರ ಫಿಂಗರ್ ಪ್ರಿಂಟ್ ಆಗಿ ಅದು ಕೆಲವು ಸಲ ಬಂದಿರ್ಬೋದು, ಆದರೆ ಕಣ್ಣಾಗಿರುವುದಿಲ್ಲ. ನೀವು ಪಾಸ್ಪೋರ್ಟ್ ಮಾಡೋದಾದ್ರೆ ಅದನ್ನು ತಗೊಳ್ತಾರೆ. ನೀವು ಫಾರಿನ್ಗೆ ಹೋಗುವಾಗ ಫಸ್ಟ್ ಕಣ್ಣು, ನಮ್ಮದು ಕಣ್ಣೇನಾದರೂ ನಿದ್ದೆಯಲ್ಲಿ ಸ್ವಲ್ಪ ಮುಚ್ಚಿದರೆ ಕಣ್ಣು, ಪಾಪ ಈ ನಾರ್ತ್ ಈಸ್ಟ್ನವರು ಮತ್ತು ಚೈನಾದವ್ರದ್ದೆಲ್ಲ ಕಣ್ಣವ್ರಿಗೆ ಕಣ್ಣು ತೆಳಲಿಕ್ಕೆ ಆಗೋದಿಲ್ಲ. ಅವರು ಪಾಪ ಹೀಗೆ ಮಾಡಿ ತೋರಿಸ್ತಾರೆ, ಹೀಗೆ ಅವ್ರ ಕಣ್ಣು ಸ್ವಲ್ಪ ಮುಚ್ಚಿರ್ತದೆ. ಅಂತೂ ಆ ಕಣ್ಣು, ಯಾಕೆ ಯುನೀಕ್ ಆಗಿದ್ದೇವೆ ನಾವು ಇಲ್ಲಿ ಎಲ್ಲರೂ ಕೂಡ.
ವಿಭಿನ್ನವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಬ್ಬೊಬ್ಬರಿಗೂ ಕೂಡ ಬೇರೆ ಬೇರೆ ಜವಾಬ್ದಾರಿ ಕೊಡಲ್ಪಟ್ಟಿದೆ. ಜವಾಬ್ದಾರಿ ಕೊಡುವಾಗ ಅದಕ್ಕೆ ಬೇಕಾದ ಎಬಿಲಿಟಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಪಾಸ್ಟ್ರನ್ನು ದೇವರು ಕರೆದಿದ್ದಾರೆ, ಅವರನ್ನು ಈ ದೇವರ ಸೇವೆಯಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲ ಸಾಮರ್ಥ್ಯವನ್ನು ಕೂಡ ದೇವರು ಅವರಿಗೆ ಕೊಟ್ಟಿದ್ದಾರಿಲ್ವಾ? ಹಲ್ಲೆಲೂಯಾ. ಸೊ ಅದೇ ರೀತಿ ನಿಮಗೂ ಕೂಡ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ಆ ಜವಾಬ್ದಾರಿಗಳನ್ನು ನಾವು ಮಾಡಬೇಕು. ಹಾಗಾಗಿ ನಾವಿವತ್ತು ಡಿಫ್ರೆಂಟ್ ಆಗಿದ್ದೇವೆ. ದೇವರು ನಮ್ಮನ್ನು ಯುನಿಕ್ ಆಗಿ ಕರೆದಿದ್ದಾನೆ. ಎಲ್ಲವಿರುವಾಗ ಆದರೆ ಕಷ್ಟ ಯಾಕೆ? ಪುನಃ ಪ್ರಶ್ನೆ ಬಂತು, ಕಷ್ಟ ಯಾಕೆ? ಅನೇಕ ವರ್ತಿ ಒಂದು ಕಾರಣ ನಾನಿವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದರೆ, ನಮ್ಮ ನಾಲಿಗೆ ಇದೆಯಲ್ಲ, ನಾಲಿಗೆ ಒಂದು ಕಾರಣ. ನಮ್ಮ ಕಷ್ಟಕ್ಕೆ ಒಂದು ಕಾರಣ ನಾಲಿಗೆ. ದೇವರ ವಾಕ್ಯದಲ್ಲಿ ಇವತ್ತು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡುವ. ದೇವರ ವಾಕ್ಯದ ಪ್ರಕಾರ ನಾಲಿಗೆಯಲ್ಲಿ ಆಶೀರ್ವಾದವಿದೆ, ನಾಲಿಗೆಯಲ್ಲಿ ಆರೋಗ್ಯವಿದೆ, ನಾಲಿಗೆಯಲ್ಲಿ ಭಾಳಷ್ಟು ಕಟ್ಟಲಿಕ್ಕಾಗ್ತದೆ. ಅದೇ ರೀತಿ ನಾಲಿಗೆ ಇದು ವಿಚಾರದಲ್ಲಿ ಬರುವಾಗ ನಾಲಿಗೆಯಲ್ಲಿ ನಮಗೆ ನಾಶ ಮಾಡಲಿಕ್ಕಾಗ್ತದೆ, ನಮ್ಮ ಜೀವನವನ್ನು ಅಪವಿತ್ರವಾಗಿ ಮಾಡಲಿಕ್ಕಾಗ್ತದೆ, ಅನಾರೋಗ್ಯವಾಗಿ ಮಾಡಲಿಕ್ಕಾಗ್ತದೆ, ಮರಣವನ್ನು ಕೂಡ ತರ್ತದೆ ಅಂತೇಳಿ ವಾಕ್ಯ ಹೇಳ್ತದೆ ನಾಲಿಗೆ. ಸೊ ನಾನು ಡಾಕ್ಟರ್ ಶಾಪಲ್ಲಿ ಹೋದರೂ ಕೂಡ ಫಸ್ಟ್ ಏನು ಮಾಡಿ ತೋರಿಸು ಬಾಯ್ ಹೇಳೋದಿಲ್ವಾ? ಎಷ್ಟು ಜನ ಹೇಳಿದ್ದಾರೆ ನಾಲಿಗೆ ತೋರಿಸು ಅಂತೇಳಿ. ಡಾಕ್ಟ್ರು ಕೂಡ ನಾಲಿಗೆ ನೋಡಿ ನಮ್ಗೆ ಹೇಳ್ತಾರೆ ನಿನಗೆ ಇಂಥ ರೋಗ ಇದೆ ಅಂತೇಳಿ. ವಾಕ್ಯ ಕೂಡ ನಮಗೆ ಹೇಳ್ತೇನೆ ನಿನ್ನ ನಾಲಿಗೆಯನ್ನು ಸರಿಯಾಗಿ ಇಟ್ಟುಕೋ ಅಂತೇಳಿ. ನಿನಗೆ ಇದು ಮನುಷ್ಯನಿಗೆ ದೈಹಿಕ ರೋಗ, ಇದು ಇನ್ನೊಂದು ಬೇರೆ ಬೇರೆ ರೋಗಗಳು ತರುವಂಥದ್ದು ಉಂಟು ನಾಲಿಗೆ. ಸೊ ಹಾಗೆ ನಾನು ಇವತ್ತು ಒಂದು ಡಾಕ್ಟರ್ ಹತ್ರ ಕೇಳಿದೆ, ಯಾಕೆ ನೀವು ನನಗೆ ಇದು ಮಾತಾಡಬೇಕಿತ್ತಿಲ್ಲಿ? ಅದಕ್ಕೆ ನಾನು ಕೇಳಿದೆ, ಡಾಕ್ಟ್ರೇ ನೀವು ಮನುಷ್ಯರು ಯಾರಾದರೂ ನಿಮ್ಮ ಹತ್ರ ಆ ರೋಗಿಗಳು ಬಂದ ಕೂಡಲೇ ಯಾಕೆ ನೀವು ನಾಲಿಗೆ ತೋರಿಸು ಅಂತ ಹೇಳ್ತೀರಿ ಅಂತ ಕೇಳಿದೆ. ನಾಲಿಗೆಯಲ್ಲಿ ನಿಮಗೆ ಏನು ಗೊತ್ತಾಗ್ತದೆ ಅಂತ ಕೇಳಿದೆ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು ನನಗೆ, ನಾಲಿಗೆಯಲ್ಲಿ ಅವರ ನಾಲಿಗೆಯಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಆ ಕಲರ್ ನೋಡುವಾಗ, ಅದರ ಮೇಲಿನ ಸರ್ಫೇಸ್ ನೋಡುವಾಗ ನಮಗೆ ಗೊತ್ತಾಗ್ತದೆ, ಒಂದು ಲೆಕ್ಕ ನಮ್ಗೆ ಗೊತ್ತಾಗ್ತದೆ ಇವನಿಗೆ ಇಂಥ ರೋಗ ಇರಬಹುದು ಅಂತೇಳಿ ಡಾಕ್ಟ್ರ್ ಹೇಳ್ತಿದ್ರು. ವೈದ್ಯರಲ್ಲಿ ವೈದ್ಯನು ಘನಾವೈದ್ಯನಾಗಿರುವ ಯೇಸುವಿನ ಬಳಿಗೆ ಬಂದಾಗ ಯೇಸು ಸ್ವಾಮಿ ಕೂಡ ನಮಗೆ ಹೇಳುವಂಥದ್ದು ಏನಂದರೆ, ಮಗನೇ ಮಗಳೇ ನಿನ್ನ ಮಾತು ಸರಿಯಾಗಿ ಮಾತಾಡು, ನಿಮ್ಮ ಮಾತಿನಿಂದಲೇ ನಿನಗೆ ತೀರ್ಪಾಗ್ತದೆ, ನಿನ್ನ ಮಾತಿನಿಂದಲೇ ನಿನ್ನ ಅಪರಾಧಿಯನ್ನು ನಿರ್ಣಯಿಸಲ್ಪಡುತ್ತಿ ಎಂಬುದಾಗಿ ಯೇಸು ಸ್ವಾಮಿ ನಾಲಿಗೆ ವಿಷಯದಲ್ಲಿ ಬಹಳ ಜಾಗರೂಕತೆ ಇರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಹಾಗಾಗಿ ಜ್ಞಾನೋಕ್ತಿಯಲ್ಲಿ ಕೂಡ ಹೇಳುವಂಥ ಮಾತೇನೆಂದರೆ 18ನೇ ಅಧ್ಯಾಯ 20ನೇ ವಚನ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಏನಂತೆ? ಹೊಟ್ಟೆ ತುಂಬ ಉಣ್ಣುವನಂತ ಹೇಳಿದರೆ ಬಾಯ ಫಲ ನಾವು ಉಣ್ಣುತ್ತೇವೆ ಅಂದರೆ ಆಶೀರ್ವಾದ. ಮತ್ತು ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣ ಯಾವುದು ವಶ? ಇದು ಯಾರು ಹೇಳಿದ್ದು? ಇಡೀ ಬೈಬಲ್ನಲ್ಲಿ ಯಾರ ಹತ್ರ ಆದರೂ ಕೇಳಿದರೆ ಯಾರು ಭಾಳಷ್ಟು ಒಳ್ಳೆಯ ಉತ್ತಮವಾದ ಜ್ಞಾನಿ ಅಂತ ಕೇಳಿ ಯಾರು ಹೇಳ್ತೀರಿ ನೀವು? ಸೊಲೊಮೋನ್ ಅಂತ ಹೇಳ್ತೇವೆ ಬೈಬಲ್ನಲ್ಲಿ. ಹಾಗಾದರೆ ಆ ಜ್ಞಾನಿ ಹೇಳ್ತಿದ್ದಾನೆ, ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳ್ರಿ, ಯಾಕಂದರೆ ಅದರಲ್ಲಿ ನಾಲಿಗೆಯಲ್ಲಿ ಏನಿದೆ? ಜೀವನ ಮರಣ. ನಾನಿವತ್ತೊಂದು ನಿಮ್ಮ ಮಧ್ಯದಲ್ಲಿ ಈ ಒಂದು ವಾಕ್ಯವನ್ನು ಹೇಳುವಾಗ ಒಂದು ವಿಚಾರವನ್ನು ಹೇಳ್ತೇನೆ ಪ್ರಿಯರೇ. ಇವತ್ತು ನಾನು ಹೇಳುವಂಥದ್ದು ದೇವರ ವಾಕ್ಯ, ಅದನ್ನು ಸರಿಯಾಗಿ ನೀವು ಕೇಳಿ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿದರೆ 100% ಹೇಳಬಲ್ಲೆ, ನೀವೊಂದು 3 ತಿಂಗಳೊಳಗೆ 3 months ನಿಮ್ಮ ಜೀವನದ ದೊಡ್ಡ ಬದಲಾವಣೆಗಳನ್ನು ಕಾಣ್ತೀರಿ. 3 ತಿಂಗಳು ಆ ಬದಲಾವಣೆ ಕಂಡಿಲ್ಲ ಅಂದರೆ ರೆಕಾರ್ಡ್ ಆಗ್ತಾ ಇದೆ, ಲೈವ್ ಹೋಗ್ತಾ ಇದೆ, ನಾನು ಮತ್ತೆ ಪ್ರೀಚೆ ಮಾಡಲ್ಲ. ನಾನು ಈ ವಾಕ್ಯ ಪ್ರೀಚೆ ಮಾಡಲ್ಲ. ನಾನು ಯಾವುದಕ್ಕೆ ಹೇಳ್ತಿದ್ದೇನೆ ಅಂದರೆ ಅನುಭವ ಪ್ರಾಯ ಸಣ್ಣದಾಗಿರ್ಬೋದು, ಸಣ್ಣದೇನಲ್ಲ, 46 ವರ್ಷ ಆಯಿತು. ಆದರೆ ಅನೇಕ ಅನುಭವಗಳನ್ನು ನಾನು ದಾಟಿ ಬಂದಿದ್ದೇನೆ. ಆದರೆ ಆ ಅನುಭವದಲ್ಲಿ, ದೇವರ ವಾಕ್ಯದ ಅನುಭವದಲ್ಲಿ ನಾನು ಹೇಳ್ತಿದ್ದೇನೆ, ಈ ಒಂದು ಮಾತು ಇವತ್ತು ನಾನು ಏನು ವಾಕ್ಯವನ್ನು ಹೇಳ್ತಿದ್ದೇನೆ, ಆ ವಾಕ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿದರೆ 100% ನಿಮ್ಮ ಜೀವನದಲ್ಲಿ ಯಾವುದು ಆಗ್ತಾ ಇಲ್ಲ, ಅದು ಆಗ್ತದೆ. ಆ ಪುನರುತ್ಥಾನದ ಶಕ್ತಿ ಅದು ಕುಂದಿ ಹೋಗಲೇ ಇಲ್ಲ. ಹಲ್ಲೆಲೂಯಾ. ಸೊ ನಾವು ಹಾಡುದು ಮಾತ್ರವಲ್ಲ, ಅದು ನಾವು ನಂಬಬೇಕು.
ನಮ್ಮ ದೇವರಿಗೆ ಅಸಾಧ್ಯವಾದ ಒಂದೂ ಇಲ್ಲ ಪ್ರಿಯರೇ. ಹಾಗಾದರೆ ನಮ್ಮ ನಾಲಿಗೆ ಇದಕ್ಕೆಲ್ಲ ಅನೇಕ ಕಾರಣಗಳಿದೆ. ಅದರಲ್ಲಿ ಒಂದು ಕಾರಣ, ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸಲಿಕ್ಕೆ, ಕಣ್ಣೀರಿನಲ್ಲಿ ಸಾಗಲಿಕ್ಕೆ ಒಂದು ಕಾರಣ ಅದು ನಾಲಿಗೆ. ತುಂಬ ಕಾರಣಗಳಿದೆ, ಅದರಲ್ಲಿ ಒಂದು ಕಾರಣ. ಹಾಗಾಗಿ ಇಲ್ಲಿ ನೋಡುವಾಗ ಅಲ್ಲಿ ಹೇಳುವಂಥ ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವನು. ವಚನ ಪ್ರಿಯರು ಅವರು ಅದರ ಫಲವನ್ನು ಅನುಭವಿಸ್ತಾನಂತೆ. ಹಾಗಾದರೆ ಫಲವನ್ನು ಕಾಣದೇ ಇರುವುದಾದರೆ ಇವತ್ತು ನಾವು ನೋಡುವ ಪ್ರಿಯರೇ. ಅದಕ್ಕೆ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಬೇಗ ಬೇಗ ಮುಗಿಸ್ತೇನೆ, ಯಾಕಂದರೆ ಸಮಯ ಸ್ವಲ್ಪ ನಮಗೆ ಕಡಿಮೆ ಇದೆ. ನೀವು ಅದನ್ನು ಬರೆದಿಟ್ಟುಕೊಳ್ಳಿ. 15ನೇ ಅಧ್ಯಾಯ 18ನೇ ವಚನ. ಆದರೆ ಬಾಯೊಳಗಿಂದ ಹೊರಡುವಂಥದ್ದು ಮನಸ್ಸಿನೊಳಗೆ ಬರುತ್ತದೆ, ಇದೇ ಮನುಷ್ಯನನ್ನು ಹೊಲೆ ಮಾಡುತ್ತದೆ. ಎಲ್ಲಿಂದ ಬರ್ತದೆ? ಬಾಯೊಳಗೆ, ಮನಸ್ಸು. ಹಾಗಾದರೆ ನಮ್ಮ ಒಂದು ಪ್ರೊಡಕ್ಷನ್ ಕೇಂದ್ರ ಎಲ್ಲಿ ಅಂತ ಹೇಳಿದ್ರೆ ಅದು ಮನಸ್ಸು. ಅನೇಕ ಸಂಗತಿಗಳು ಇಲ್ಲಿ ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಎಕ್ಸಾಂಪಲ್, ನಾವು ಸೈತಾನನು ಬಂದು ನನ್ನ ತಲೆಯಲ್ಲಿ ಒಂದು ವಿಚಾರ, ನನ್ನ ಮನಸ್ಸಲ್ಲಿ ಒಂದು ವಿಚಾರ ಹಾಕಿಬಿಡ್ತಾನೆ. ಏನಂತೇಳಿ? ಪುಂಡಲಿಕ್ ಬ್ರದರ್ ನನ್ನ ಬಗ್ಗೆ ಏನೋ ಹೇಳಿದರು, ಸಣ್ಣ ವಿಚಾರ. ಎಕ್ಸಾಂಪಲ್, ಪುಂಡಲಿಕ್ ಬ್ರದರ್ ಯಾಕೆ ನನಗೆ ಸ್ವಲ್ಪ ಹತ್ತಿರ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಹೇಳ್ತಿದ್ದೇನೆ. ಆಗ ಇದನ್ನು ನಾನು ಇನ್ನೇನು ಮಾಡ್ತೇನೆ, ಈ ಫ್ಯಾಕ್ಟ್ರಿಗೆ ಒಂದು ಪ್ರಾಡಕ್ಟ್ ಬಂತು. ಈಗ ಮನಸ್ಸೆನ್ನುವಂಥ ಫ್ಯಾಕ್ಟ್ರಿಗೆ ಒಂದು ಪ್ರಾಡಕ್ಟ್ ಬಂತು. ಈ ಪ್ರಾಡಕ್ಟನ್ನು ಈಗ ನಾನೇನು ಮಾಡ್ತೇನೆ, ಡೆವಲಪ್ ಮಾಡ್ತೇನೆ. ಏನು ಹೇಳಿದರು? ಹಾಗೆ ಹೇಳಿದ್ರ? ನಾನು ನೋಡ್ತೇನೆ, ನಾನು ಮಾಡ್ತೇನೆ. ಇದೆಲ್ಲ ಇಲ್ಲಿ ಫಸ್ಟ್ ಈ ಬಾಯಿಂದ ಬರೋದಿಲ್ಲ, ಎಲ್ಲ ಪ್ರೊಡಕ್ಷನ್ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಪ್ರಾಡಕ್ಟ್ ಆಗಿ 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 ಒಂದು ದಿವಸ ಸ್ಪಾಟ್ ಆಗಿಬಿಡ್ತದೆ. ಸ್ಪಾಟ. ಆ ಸ್ಪಾಟ ಹೇಗೆ ಆಗ್ತದೆ ಅಂದರೆ, ಬಾಯಿಗೆ ಬಂದದೆಲ್ಲ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಪಾಪ ಅವರು ಏನೂ ಹೇಳಿಲ್ಲ, ಯಾರೋ ಒಬ್ಬನು ಹೇಳಿದ್ದನ್ನು ಕೇಳಿ ನನ್ನ ಮನಸ್ಸು ನನಗೆ ಬೇಕಿದ್ದ ಹಾಗೆ ನಾನು ಪ್ರೊಡಕ್ಟ್ ಮಾಡಿ ಎಲ್ಲೆಲ್ಲ ಮಾಡಿ ನಾನು ಮಾತಾಡ್ತೇನೆ. ಪ್ರಿಯರೇ, ಇದು ಬಹಳ ಡೇಂಜರ್. ಅದಕ್ಕೆ ಮನಸ್ಸನ್ನು ಕಾಪಾಡಬೇಕು. ಅದಕ್ಕೆ ಪೌಲ್ ಹೇಳುವಂಥ ರಿನ್ಯೂ ಯುವರ್ ಮೈಂಡ್, ನಿನ್ನ ಮನಸ್ಸನ್ನು ನೂತನಪಡಿಸಿಕೊಳ್ಳ್ರಿ. ಒಬ್ಬ ದೇವ ಭಕ್ತನು, ಯೇಸುವನ್ನು ನಂಬಿದಂಥ ವ್ಯಕ್ತಿಗಳು ಅವರ ಮನಸ್ಸು ನೂತನವಾಗಬೇಕು. ಹಿಂದೆ ಇದ್ದಾಗೆ ನಾವು ಜೀವನ ಮಾಡುವುದಲ್ಲ. ಹಿಂದೆ ನಾವು ಲೋಕದಾನುಸಾರವಾಗಿ ಜೀವಿಸಿದ್ದೇವೆ, ಈಗ ಹಾಗೆ ಅಲ್ಲ. ದೇವರು ನಮ್ಮನ್ನು ಕರೆದಿದ್ದಾನೆ, ಉದ್ದೇಶವಿದೆ. ಆ ಉದ್ದೇಶ ಫುಲ್ಫಿಲ್ ಮಾಡಬೇಕಲ್ಲ. ಹಲ್ಲೆಲೂಯಾ. ಸೊ ಅದಕ್ಕೆ ಮತ್ತೆ ಹೇಳ್ತಾನೆ 12ನೇ ಅಧ್ಯಾಯದಲ್ಲಿ ನೋಡುವಾಗ, ಮತ್ತೇನು ಬರೋ ಸುವಾರ್ತೆಯಲ್ಲಿ ಕೆಲವು ಸಲ ಇವರು ಯೋಹಾನನು ಮಾತ್ರ ಅಲ್ಲ, ಸ್ನಾನಿಕನ ಯೋಹಾನನು ಮಾತ್ರ ಹೇಳಿದ್ದಲ್ಲ, ಒಂದು ಅಧ್ಯಾಯದಲ್ಲಿ ಫುಲ್ ಯೇಸುಸ್ವಾಮಿ ಬೈತಾ ಇರ್ತಾರೆ ದೇವಾಲಯದಲ್ಲಿ. ಯೇಸುಸ್ವಾಮಿ ಯಾರಿಗೆ ಹೆಚ್ಚು ಬೈದು ಗೊತ್ತಾ? ದೇವರ ವಾಕ್ಯ ಗೊತ್ತಿದ್ದವರನ್ನು. ದೇವರ ವಾಕ್ಯ ಗೊತ್ತಿಲ್ಲದವರು ಯಾರಿಗೂ ಏನು ಹೇಳಲಿಲ್ಲ. ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ಲು. ಯೇಸುಸ್ವಾಮಿ ಹೇಳ್ತಾರೆ, ಮಗಳೇ ಇನ್ನು ಮುಂದೆ ಏನು ತಪ್ಪು ಮಾಡಬೇಡ. ಹಲ್ಲೆಲೂಯಾ. ಅಲ್ಲಿ ಸರ್ಪ ಜಾತಿಯವರೇ, ಇದೆಲ್ಲ ಯೇಸುಸ್ವಾಮಿ ಕೂಡ ಹೇಳ್ತಾರೆ ನೋಡ್ರಿ. ಅಲ್ಲಿ ಇರ್ತಾನೆ 34ನೇ ವಚನ 12 ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳು ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸುಗಳಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಏನು ಮಾಡಬೇಕು? ಉತ್ತರ ಕೊಡಬೇಕು. ನಾವು 4 ಜನ ಒಟ್ಟಾಗೋ ಏನು ಮಾತಾಡ್ತಿದ್ದೇವೆ? ಸುಮ್ಮನೆ ಅವರ ಬಗ್ಗೆ ಇವರ ಬಗ್ಗೆ ಏನು ಮಾಡಬೇಕಂತ ಇದಕ್ಕೆ ಸುಮ್ಮನೆ ಆಡಿದ ನಾವು ಮರ್ತೋಗಿತ್ತೇವೆ. ಅಲ್ಲಿ ಎಂಟ್ರಿ ಆಗಿರ್ತದೆ, ಎಂಟ್ರಿ ಮಾಡುವವರಿದ್ದಾರೆ ಅಲ್ಲಿ. ಪ್ರತಿಯೊಬ್ಬನ ವ್ಯಕ್ತಿ ಬಗ್ಗೆ ನಾವು ಮಾತನಾಡುವಾಗ ಒಂದು ಎಂಟ್ರಿ ಆಗ್ತಾ ಇರ್ತದೆ. ನಾವು ಮಾತಾಡಿ ಆಯಿತು, ಮರ್ತ ಆಯಿತು, ಎಲ್ಲ ಆಯಿತು. ಹಲ್ಲೆಲೂಯಾ. ಸುಮ್ಮನೆ ಆಡುವಂಥ, ಸುಮ್ಮನಿರುವಾಗ ಏನೆಲ್ಲ ಮಾಡಬೇಕು ನಾವು? ನಾವು ಈಗ 4 ಜನ ಸೇರುವಾಗ ದೇವರ ಬಗ್ಗೆ ಮಾತಾಡ್ರಿ. ಕೆಲವು ಸಲ ಏನಿಲ್ಲದ್ರು ಯಾರ್ದಾದ್ರೂ ಬಗ್ಗೆ ಏನೋ ಸ್ವಲ್ಪ ಸಿಕ್ಕಿದ್ರೆ ಆಯಿತು, ಒಂದು ಫೋನ್ ಮಾಡಿದ್ರು, ಹಲೋ ಗೊತ್ತಾ ಹೀಗೆ, ಹೌದಾ? ಕಿವಿ ದೊಡ್ಡ ಆನೆ ಕಿವಿ ಹೇಗೆ ಆಗ್ತದೆ. ಅದೇ ಇನ್ನೊಂದು ಫೋನ್ ಮಾಡಿ, ಬ್ರದರ್ ಅವನು ಪಾಪ ಒಳ್ಳೆ ಆಗಿದ್ದೇನೆ ಈಗ, ಹೌದಾ? ಅವನು ಒಳ್ಳೆ ಕೆಲಸ ಸಿಕ್ಕಿತ್ತು, ಹೌದಾ? ಒಳ್ಳೆ ಮಾರ್ಕ್ ತೆಗ್ದ, ಹೌದಾ? ರಿಯಾಕ್ಷನ್ನೇ ಬೇರೆ. ಒಬ್ಬನದ್ದು ಕೆಟ್ಟದನ್ನು ಕೇಳಲಿಕ್ಕೆ ನಮಗೆ ಭಾಳ ಖುಷಿ. ರಿನ್ಯೂ ಯುವರ್ ಮೈಂಡ್, ನಿನ್ನ ಮನಸ್ಸು ನೂತನ ಇದೆಲ್ಲ ನಮ್ಮ ಜೀವನ.
ಇದಲ್ಲ. ಒಬ್ಬನು ಬೇರೊಬ್ಬನ ಬಗ್ಗೆ ಮಾತನಾಡುವಾಗ ಸ್ಟಾಪ್ ಮಾಡಿಸಿ. ಒಬ್ಬ ಸಭೆಯಲ್ಲಿ ಬರುವಂಥ ಒಬ್ಬ ವಿಶ್ವಾಸಿಯ ಬಗ್ಗೆ ಇನ್ನೊಬ್ಬ ವಿಶ್ವಾಸಿ ಮಾತನಾಡುವಾಗ ಅದನ್ನು ಸ್ಟಾಪ್ ಮಾಡಿಸಿ. ಹಲ್ಲೆಲೂಯಾ. ಅದನ್ನು ಬಿಟ್ಟು ಅದಕ್ಕೆ ಒಂದಷ್ಟು ದೊಡ್ಡ ಕಿವಿ ಮಾಡಿ ಅದನ್ನು ಅವನು ಹೇಳಿದನ್ನು ಇನ್ನೊಬ್ಬರ ಹತ್ರ ಬಂದು ಹೇಳಿ, ನೀವಿದನ್ನು ಮಾಡೋದಿಲ್ಲ. ಬೇರೆ ಸಭೆಯ ಬಗ್ಗೆ ನಾನು ಮಾತಾಡ್ತಿದ್ದೇನೆ. ಹಲ್ಲೆಲೂಯಾ. ದೇವರದ್ದು ಮೆಚ್ಚುವುದಿಲ್ಲ ಪ್ರಿಯರೇ, ದೇವರದ್ದು ಮೆಚ್ಚುವುದಿಲ್ಲ. ನಮ್ಮ ಆಶೀರ್ವಾದವನ್ನು ಕಳೆದುಕೊಳ್ಳುವಂತೆ ನಮ್ಮ ನಾಲಿಗೆಯಲ್ಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯಲ್ಲಿ ಉತ್ತರ ಕೊಡಬೇಕು. ನಿನ್ನ ಮಾತುಗಳಿಂದಲೇ ನೀತಿವಂತ ನೀನು ತೀರ್ಪು ಹೊಂದುವಿ. ನಿನ್ನ ಮಾತಿನ ನೀತಿವಂತನಾಗ್ತೀನಿ ನೀನು. ಹಲ್ಲೆಲೂಯಾ. ಎಷ್ಟೊಂದು ಖುಷಿ. ಅದು ಕೂಡ ನಮಗೆ ಸ್ವಲ್ಪ ಬೇಸರ ಇರುವಂಥ ವ್ಯಕ್ತಿಯ ಬಗ್ಗೆ ಏನಾದರೂ ನಮಗೆ ಸಿಕ್ಕಿತ್ತು ಅಂತ ಹೇಳಿದರೆ ಖುಷಿ ಆಗ್ತದೆ. ಕೇಳಲಿಕ್ಕೆ ಖುಷಿ. ಮತ್ತೆ 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 ಮತ್ತೆಂತಾಯಿತು, ಇವನಿಗೆ ಫುಲ್ಲು ಬೇಕು ಸ್ಟೋರಿ. ಹೇಳ್ತೀರಿಲ್ವಾ? ಕೇಳ್ತೇವೆ ಇಲ್ವಾ ಪ್ರಿಯರೇ? ಸ್ಟೋರಿ ಕೇಳಲಿಕ್ಕೆ ಯೇಸುಸ್ವಾಮಿ ನಮ್ಮನ್ನು ಕರೀಲಿಲ್ಲ. ಯೇಸುಸ್ವಾಮಿ ಯಾರ್ದಾದ್ರು ಸ್ಟೋರಿ ಕೇಳಿದ್ದು ನೋಡಿದ್ದೀರ ನೀವು? ವ್ಯಭಿಚಾರಿಣಿ ಸ್ತ್ರೀಯ ಸ್ಟೋರಿ ಕೇಳಿದ್ರು. ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿಗಿದ್ದಾರೆ, ಅಲ್ಲಿ ಉಂಟು. ಅವ್ರು ಕಲ್ಲು ಹಿಡ್ಕೊಂಡು ಬಂದಿದ್ದಾರೆ. ಯೇಸು ಒಂದೇ ಮಾತು ಹೇಳುದು, ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲ ಅವನು ಮೊದಲನೇ ಕಲ್ಲೆಸಿರಿ. ನಾವೆಲ್ಲರೂ ನ್ಯಾಯಾಧಿಪತಿಯಾಗೇ ಮಾಡೋದು ಎಲ್ಲ. ನಾವೇನು ಪರ್ಫೆಕ್ಟ್, ಅವರು ಸರಿ ಇಲ್ಲ. ಹಲ್ಲೆಲೂಯಾ. ಈ ಮನಸ್ಸನ್ನು ಬದಲಾಯಿಸಬೇಕು ಪ್ರಿಯರೇ, ನಮ್ಮ ಮನಸ್ಸನ್ನು ಬದಲಾಯಿಸಬೇಕು. ಅದಕ್ಕೆ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ. ಎಷ್ಟೊಂದು ಸ್ಟ್ರಾಂಗ್ ಇದೆ ಈ ವಾಕ್ಯಗಳು. ಆದರೆ ಈ ನಾಲಿಗೆದೆಯಲ್ಲ ಬಹಳ ವಿಚಿತ್ರವಾದ ನಾಲಿಗೆ ಇದು. ಅನೇಕರು ನಾಲಿಗೆ ಎಲುಬಿಲ್ಲ, ಏನು ಬೇಕಿದ್ರೆ ಮಾತಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅನೇಕರು ಊರಲ್ಲಿ ಹೇಳುವಂಥ ಮಾತು, ನಾರಾಯಣ ಎಲುಜ್ಜಿ ಅಂತೇಳಿ ಹೇಳ್ತೇವಿಲ್ವಾ? ಹಲ್ಲೆಲೂಯಾ. ಅದಕ್ಕೆ ಈ ವಿಷಯದಲ್ಲಿ ದಾವೀದನು ಹೇಳುವಂಥ ಮಾತೇನೆಂದರೆ, ದೇವರೇ ನನ್ನ ಬಾಯಿಗೊಂದು ನೀನು ಬೀಗ ಹಾಕು ಅಂತೇಳಿ ಹೇಳಿದ್ರ ದಾವೀದನು. ಕೀರ್ತನೆಗಾರ 39 ಓದ್ರಿ, ಸ್ವಲ್ಪ ಓದಿ ನನಗೋಸ್ಕರ. 39 1ನೇ ಅಧ್ಯಾಯ 1ನೇ ವಚನ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಮತ್ತೆ ಇನ್ನೊಂದು ವಚನದಲ್ಲಿ ಹೀಗೆ ಹೇಳ್ತದೆ, ದೇವರೇ ನನ್ನ ಬಾಯಿಗೆ ಏನಾಕು, ಬಾಗಿಲಿನ ಕದವನ್ನು ಕಾಯಿ. ಬಾಗಿಲಿನ ಕದವನ್ನು ಕಾಯಿ. ಯಾಕೆ ಗೊತ್ತಾ? ಇದು ಎಲ್ಲಿಂದ ಹೇಗೆ ಹೊರಗೆ ಬರ್ತದೆ ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಸ್ಟ್ರಾಂಗ್ ಆಗಿ ನೀವು ನೋಡಿ ಅಂತ. ನಿಮ್ಮ ಜಸ್ಟ್ ಒಂದು ನಿಮ್ಮ ಬಾಯಿ ನೋಡಿ, ನಾಲಿಗೆ ಹೇಗೆ ಇಟ್ಟಿದೆ ನೋಡಿ, ಹಲ್ಲಿಟ್ಟಿದೆ ಇಲ್ಲಿ ನೋಡಿ, ಹೊರಗೆ ಬರದ ಹಾಗೆ ಫುಲ್ಲೊಂದು ಬೈಂಡ್ ಮಾಡಿಟ್ಟಿದ್ದಾರೆ. ಮತ್ತೆ ಬಿಮ್ಮ ಇಟ್ಟಿದ್ದಾರೆ, ಕ್ಲಿಪ್ಸ್ ಬರಬಾರ್ದು ಅಂತೇಳಿ ನೋಡಿ. ಈಗ 2 ಕವರ್ ಇಟ್ಟಿದೆ, 2 ಅಷ್ಟು ಸ್ಟ್ರಾಂಗ್ ಇಟ್ಟಿದೆ. ಆದರೂ ಕೂಡ ಅದು ಜಂಪ್ ಮಾಡಿ ಬರ್ತದೆ. ಒಳ್ಳೆಯದು ಮಾತಾಡಲಿಕ್ಕೆ ಬಂದರೆ ಒಳ್ಳೆಯದು, ಇದು ಬರೋದೆಲ್ಲ ಬೇಡೋದಕ್ಕೆ ಹೆಚ್ಚು. ಹಲ್ಲೆಲೂಯಾ. ಸೊ ಹಾಗಾಗಿ ಪ್ರಿಯರೇ, ನಮ್ಮ ಯಾವಾಗಲೂ ಕೂಡ ನಮ್ಮ ಬಾಯಿ ಮಾತು ಬಹಳ 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 ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಯಾಕೋಬನು ಬರೆಯುವಂಥದ್ದು ಒಂದು ಅಧ್ಯಾಯವೇ ಬರೆದಿದ್ದಾರೆ. ಯಾಕೋಬನು ನೀವು ಮನೆಗೆ ಹೋಗಿ ಓದಿ 3ನೇ ಅಧ್ಯಾಯ. ಇಡೀ ಅಧ್ಯಾಯ ನಾಲಿಗೆ ವಿಷಯದಲ್ಲೇ ಬರೆದಿದ್ದಾರೆ. ನೀವು 3ನೇ ಅಧ್ಯಾಯ 2ನೇ ವಚನ, ಸ್ವಲ್ಪ ಕೆಲವು ವಾಕ್ಯಗಳು ಮಾತ್ರ ಓದ್ತೇನೆ. ಯಾಕೋಬ 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯದಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ತಪ್ತೇವಿಲ್ವಾ? ಮನುಷ್ಯರು ತಪ್ತೇವಿಲ್ವಾ? ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನನ್ನು ಶಪಿಸುತ್ತೇವೆ. ಒಬ್ಬ ವ್ಯಕ್ತಿಯನ್ನು ಶಪಿಸುವಾಗ, ದೇವರು ಉಂಟು ಮಾಡಿದ ಇನ್ನೊಬ್ಬ ವ್ಯಕ್ತಿಯನ್ನು ಶಪಿಸುವಾಗ ದೇವರು ಯಾವತ್ತೂ ಕೂಡ ಅದು ಸಂತೋಷ ಪಡೋದಿಲ್ಲ ಪ್ರಿಯರೇ. ಮತ್ತು ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರ್ತದೆ ಅಂತೆ. ಎಲ್ಲ ಒಳ್ಳೆಯದೇ ಸ್ತುತಿ ಆಗುವುದು ದೇವ ಅಲ್ವಾ? ಅಷ್ಟೊತ್ತಿಗೆ ಮತ್ತೆ ಆಚೆಗೆ ಹೋಗಿ ಸರಿ ಬೈಯುವುದು, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ. ಫಸ್ಟ್ ನಾನು ಸರಿದ್ದೇನೆ ನೋಡಪ್ಪ, ನಾನು ಸರಿದ್ದೇನಾ?
ನಾನು ನಿಮಗೆ ಹೇಳಬೇಕಾದ್ರೆ ನಾನು ಸರಿ ಇರಬೇಕು ಅಲ್ವಾ? ನಾನು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನಾನು ಸರಿ ಇರಬೇಕು. ನಾನು ನೋಡೋದೇ ಇಲ್ಲ ನನ್ನನ್ನು. ಹಲ್ಲೆಲೂಯ. ಇವತ್ತು ನಾನು ಹೇಳುವಂಥ ಎಲ್ಲ ಮಾತುಗಳು ಕೂಡ ನೀವು ರಿಜಿಸ್ಟರ್ ಮಾಡಿಕೊಳ್ಳಿ. ನಿಮಗಿದು ಆಶೀರ್ವಾದ ತರುವಂಥ ಮಾತುಗಳಾಗಿದೆ. ಕೆಲವು ಸಲ ಕರೆಕ್ಷನ್ ನಮಗೆ ಬೇಡ ಇರ್ತದೆ. ಹೆಚ್ಚಾಗಿ ದೇವರ ವಾಕ್ಯ ನಮಗೆ ಕರೆಕ್ಷನ್ ಕೊಡ್ತದೆ. ನಾವು ಸರಿಯಾಗಬೇಕು, ನಾನು ಸರಿಯಾಗಬೇಕು. ಹಲ್ಲೆಲೂಯ. ಮತ್ತೆ ಲೂಕನ ಸುವಾರ್ತೆ ಅದಕ್ಕೋಸ್ಕರ ಹೇಳ್ತೇವೆ 6:41 ವಚನದಲ್ಲಿ, ಇದರಲ್ಲಿ ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸೋದಕ್ಕೆ. ಸ್ವಾಮಿ ಕೇಳುದು, ನಿನ್ನಲ್ಲೇ ದೊಡ್ಡ ದಿಂಬಿ ಇದೆ ಮಾರ್ರೆ, ಎಷ್ಟು ದೊಡ್ಡದಿದೆ. ನೀನು ಅವನ ಕಸ ಯಾಕೆ ನೀನು ನೋಡ್ತಾ ಇದ್ದಿ? ಯಾಕೆ ನೋಡ್ತಿ? ಇದರಲ್ಲಿ ನಿನ್ನ ಕಣ್ಣಿನ ತೊಲೆಯನ್ನು ನೀನು ನೋಡದೆ ನಿನ್ನ ಸಹೋದರಿ ಅಣ್ಣ ನಿನ್ನ ಕಣ್ಣಿನೊಳಗೆ ರವೆಯು ತೆಗೆಯುತ್ತೇನೆ ಬಾ ಎಂದು ಹೇಳುವುದಕ್ಕೆ ಹೇಗಾದೀತು? ಕಪಟಿಯೇ. ಇನ್ನೊಂದು ಬಿರುದು ಯಾವುದು ನಮಗೆ ಹಾಗೆ ಹೇಳಿದಕ್ಕೆ? ಕಪಟಿಯೇ. ನಾವು ಯಾರ ಬಗ್ಗೆ ಆದರೂ ಮಾತಾಡುವಾಗ ಮೇಲಿನಿಂದ ಒಂದು ಸ್ವರ ಬರ್ತದೆ, ಕಪಟಿಯೇ. ಜಾಗೃತಿ ಮಾಡಿಕೊಳ್ಳಿ. ಯಾರ ಬಗ್ಗೆ ಕೂಡ ಮಾತಾಡಬೇಡಿ. ನಮಗೆ ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದೆ. 28ನೇ ಅಧ್ಯಾಯ 14ನೇ ವಚನ ಭಾಳಷ್ಟು ಡಿಸ್ಪ್ಲೇ ಮಾಡಿದ್ರು. ಪಾಸ್ಟ್ರಲ್ಲಿ ಹೇಳಿದರು, ಭೂಲೋಕದಲ್ಲಿ ಪರಲೋಕದ ಎಲ್ಲ ಅಧಿಕಾರನೇ ಕೊಡಲ್ಪಟ್ಟಿದೆ, ಹಾಗಾದ್ರಿಂದ ಹೊರಟು ಹೋಗಿರಿ, ಎಲ್ಲ ಜನರಿಗೂ ಸುವಾರ್ತೆಯನ್ನು ಸಾರ್ರಿ. ಸಾರುವ ನಾವು ಯಾವ ವಾರ್ತೆಯನ್ನು ಸಾರ್ತಾ ಇದ್ದೇವೆ? ಪ್ರತಿ ಆದಿತ್ಯವಾರ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಓದಲಿಕ್ಕೆ, ಸುವಾರ್ತೆಯನ್ನು ಸಾರುವಂಥದ್ದು. ಯಾವ ವಾರ್ತೆ ಸಾರ್ತಿದ್ದೇವೆ ನಾವು? ಹಲ್ಲೆಲೂಯಾ. ನಿಮಗಲ್ಲ, ಬೇರೆಯವ್ರಿಗೆ ಹೇಳ್ತಿದ್ದೇನೆ ನಾನು. ಅದಕ್ಕೆ ಅಲ್ಲಿ ಹೇಳ್ತದೆ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರರ ಕಣ್ಣಿನೊಳಗಿನ ರವೆಯನ್ನು ತೆಗೆದಕ್ಕೆ ಚೆನ್ನಾಗಿ ಕಾಣಿಸುವುದು. ಹೆಚ್ಚಾಗಿ 99.9 ಜನರಿಗೆ ತನ್ನ ತಪ್ಪುಗಳ ಅರಿವೇ ಇಲ್ಲ. ಇರ್ತದೆ ನಮಗೆ. ನಮ್ಮ ಲೆಕ್ಕದಲ್ಲಿ ನಾನು ಆ ಬ್ರದರ್ಗಿಂತ ಉತ್ತಮವನು ಅಂತೇಳಿ ಯಾವಾಗಲೂ ನಾನು ನೆನೆಸಿದಾಗೆ, ಅವ್ರಿಗಿಂತ ಆರಾಡ್ದಲ್ಲ ನಾವು ಅಂತೇಳಿ, ಅವಳಿಗಿಂತ ನಾನಾಗ್ಬೋದು ತೊಂದರೆ, ನಾನು ಅಷ್ಟು. ಈ ಮೆಂಟಾಲಿಟಿ ಉಂಟ, ಯಾರ್ದು ಪರಿಸಾಯ ಮೆಂಟಾಲಿಟಿ, ಇದು ಇರಬಾರ್ದು ನಮಗೆ. ನನಗಿಂತ ಇನ್ನೊಬ್ಬನು ಉತ್ತಮನು ಎಂಬುದಾಗಿ ನೆನೆಸ್ಬೇಕು. ಅದಕ್ಕೆ ನಮ್ಮ ತಪ್ಪುಗಳು ಯಾಕೆ ಅರ್ಥ ಆಗೋದಿಲ್ಲ ಅಂದರೆ, ದಾವೀದನು ಕೂಡ ಅದೇ ರೀತಿ ಆಯಿತು. ನೀವು ದಾವೀದನ ವಿಷಯ ನೋಡುವಾಗ, ದಾವೀದನಿಗೆ ಒಂದು ನಾತಾನ್ ಪ್ರವಾದಿ ಒಂದು ದಿವಸ ಬಂದು ಒಂದು ಕತೆ ಹೇಳ್ತಾರೆ. ಏನು ಕತೆ? ಅವನು ಹೇಳ್ತಾನೆ, ರಾಜನೇ, ಒಂದು ಐಶ್ವರ್ಯವಂತನಿಗೆ ಬಹಳ ಕುರಿಗಳಿದ್ದವು, ಆದರೆ ಒಂದು ಬಡವನಿಗೆ ಒಂದೇ ಒಂದು ಕುರಿ ಇತ್ತು. ಆ ಕುರಿಯನ್ನು ತನ್ನ ಎದೆ ಮೇಲೆ ಇಟ್ಟುಕೊಂಡು ಬಹಳ ಪ್ರೀತಿಯಿಂದ ಸಾಕ್ತಾ ಇದ್ದನು. ಆದರೆ ಆ ಒಂದು ದನಿಯ ಮನೆಗೆ, ಅವರ ಮನೆಗೆ ಒಂದು ಯಾರು ಬಿನ್ನರ್ ಅಂತೇಳಿ ಯಾರು ಒಂದು ಗೆಸ್ಟ್ ಬರುವಾಗ ಅವನೇನು ಮಾಡ್ತಾನೆ, ತನ್ನ ಕುರಿಗಳನ್ನು ತೆಕ್ಕೊಳ್ಳದೆ ಅವನಿಂದ ಒಂದೇ ಒಂದು ಕುರಿಯನ್ನು ತೆಗೆದುಕೊಂಡು ಅದನ್ನು ಕಡಿದು ಅದಕ್ಕೆ ಅವನಿಗೆ ಊಟವನ್ನು ಬಡಿಸ್ತಾನೆ ಅಂತೇಳಿ ಹೇಳ್ತಾನೆ. ಈಗ ರಾಜ ಕುತ್ಕೊಂಡಿದ್ದಾನೆ, ಅರಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಇಮ್ಮಿಡಿಯೇಟಾಗಿ ಹೇಳ್ತಾನೆ. ಫಸ್ಟ್ ಏನು ಮಾಡ್ತಾನೆ ಅಂದರೆ ಕೋಪಗೊಳ್ಳುತ್ತಾನಂತೆ. ಫಸ್ಟ್ ಏನಂದ್ರೆ ಕೋಪ. ನೀವು ನೋಡ್ರಿ, ವಾಕ್ಯ ಓದ್ತೇನೆ, ಇಲ್ಲ ಲೇಟ್ ಆಗ್ತದೆ ನಮಗೆ. 2 ಸಾಮುವೇಲ 12:5 ವಚನ. ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳ ಕೋಪಗೊಂಡನು. ಫಸ್ಟ್ ಏನು? ಕೋಪ. ನಮಗೆ ಸಹ ಬರ್ತದಲ್ಲ ಕೆಲವು ಸಲ. ಅಂದ ಆಗ ಭಾರಿ ಅಂತೇಳಿ, ಹೌದಾ, ಭಯಂಕರ, ಅವನು ಭಾರಿ ಜೋರಿದ್ದಾನೆ, ನನಗೆ ಗೊತ್ತಿತ್ತು ಅವನು ಹೀಗೆ ಮಾಡ್ತಾನೆ ಅಂತೇಳಿ ಸಿಟ್ಟುಗೊಳ್ಳುತ್ತೇವೆ. ಫಸ್ಟ್ ಸಿಟ್ಟುಗೊಳ್ತಾನೆ. ಎರಡನೇದಾಗಿ ಅವನು ಹೇಳ್ತಾನೆ, ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಇನ್ನು ನಮ್ಮ ಮಾತು, ದೇವರು ದೇವರು ಬಿಡ್ತಾರ ಅವನನ್ನು? ಇಂಥ ಒಂದು ದುಷ್ಟತನ ಮಾಡಿದವನು ಹೇಳ್ತೇವೆ ಇಲ್ವಾ? ನಾರ್ಮಲ್ ಆಗಿ ಹೇಳಿಬಿಡ್ತೇವೆ, ಬಡ್ಕ ಹೇಳಿಬಿಡ್ತೇವೆ. ವಾಟ್ಸಪ್ ಮೆಸೇಜ್ ಬಂದ ಕೂಡಲೇ ಹೇಳಿಬಿಡ್ತೇವೆ, ಹಲ್ಲೆಲೂಯಾ, ಬಿಡ್ತಾನ ಅಂತೇಳಿ. ಮತ್ತೆ ಅವನು ಕರುಣಿಲ್ಲದೆ ಹೀಗೆ ಮಾಡಿದ್ರಿಂದ ಆ ಕುರಿಮರಿಗೆ 4ರಷ್ಟು ಹಿಂದೆಗೆ ಕೊಡಬೇಕು. ಅವನು ಪೆನಾಲ್ಟಿ ಕಟ್ಟಬೇಕು. 3 ಆರ್ಡರ್ ಅವನು ಮಾಡ್ತಾನೆ ಅಲ್ಲಿ. ಪಟ 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 ಅಂತೇಳಿ ಮಾಡಿಬಿಡ್ತಾನೆ. 3 ಆರ್ಡರ್, ರಾಜನ ಆರ್ಡರ್ ಆಯ್ತು. ಈಗ ಅವನು ಸಾಯಲೇಬೇಕು, ಕೋಪಗೊಳ್ಳುತ್ತಾನೆ, 3ನೇದಾಗಿ ಪೆನಾಲ್ಟಿ. ಆದರೆ ಆಗ ನಾತಾನನು ಪ್ರವಾದಿ ಏನು ಮಾಡ್ತಾನೆ?
ಅವನ ಬೆರಳನ್ನು ಅವನ ಹೃದಯದ ಹತ್ರ ತೋರಿಸಿ ಹೇಳ್ತಾನೆ, ನೀನೇ ಆ ಮನುಷ್ಯನು. ಪ್ರಿಯರೇ, ನಮ್ಮ ಪರಿಸ್ಥಿತಿ ಕೂಡ ಇಷ್ಟೇ, ನಮ್ಮದು ಕೂಡ ಇಷ್ಟೇ. ನಾವು ಎಲ್ಲವನ್ನು ಮಾಡ್ತಾ ಇರ್ತೇವೆ. ಅನೇಕ ಆವೃತ್ತಿ ಜನರಿಗೆ ಗೊತ್ತಾಗಲಿಕ್ಕಿಲ್ಲ ನಾವು ಮಾಡಿದ್ದು. ನಾವು ಗುಟ್ಟಲ್ಲಿ ಮಾಡಿರ್ತೇವೆ, ಅಥವಾ ಪಬ್ಲಿಕ್ಕಲ್ಲಿ ಮಾಡಿರ್ತೇವೆ, ಅಥವಾ ಯಾರ್ದೋ ಕಿವಿಯಲ್ಲಿ ಹೇಳಿರ್ತೇವೆ. ಆದರೆ ಪರಲೋಕದಲ್ಲೆಲ್ಲ ಎಂಟ್ರಿ ಆಗಿರ್ತದೆ. ಅಲ್ಲಿ ಹೇಳ್ತಾನೆ, ನಾತಾನ್ ದೇವರು ಕಳಿಸಿದ್ದು, ನಾತಾನ್ ಬೇರೆ ಯಾರಲ್ಲ, ದೇವರೇ ಕಳಿಸಿದ್ದು. ಅನೇಕ ಆವರ್ತಿ ಈ ಒಂದು ಸಭೆಯಲ್ಲಿ, ಈ ಒಂದು ಪುಲ್ಪಿಟ್ನಿಂದ ದೇವರೇ ಹೇಳಿಸುವ ಅನೇಕ ಮಾತುಗಳು ನಿಮಗೆ ಬರ್ತದೆ ಪ್ರಿಯರೇ. ದೇವರೇ ಹೇಳಿಸುವ ಅನೇಕ ಮಾತುಗಳು, ಅನೇಕ ಸೇವಕರು, ವಿಶೇಷವಾಗಿ ನಿಮ್ಮ ಸಭೆಯ ಸಭಾಪಾಲಕರು ಇಲ್ಲಿಂದ ಮಾತನಾಡುವಾಗ ನಿಮ್ಮ ಹತ್ರ ದೇವರ ವಾಕ್ಯ ಮಾತನಾಡ್ತದೆ. ನಾವು ಅದನ್ನು ಸ್ವೀಕಾರ ಮಾಡಿದಾಗ ದೇವರು ನಮಗೆ ಸಹಾಯ ಮಾಡ್ತಾನೆ. ಅದೇ ಸಮಯದಲ್ಲಿ ನಾವು ನೋಡುವಾಗ, ನಾನು ಬೇಗ ಮುಗಿಸ್ತೇನೆ, 2 ಸಾಮ್ಯರ 12-13 ವಚನ. ಆಗ ದಾವೀದ ನಾತಾನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಯಾರ ವಿರುದ್ಧವಾಗಿ? ಅವನು ಹೇಳಿಲ್ಲ ಉರಿಯನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ಹೇಳಿದ್ನ? ಬೆತ್ಷೆಬಳ ವಿರುದ್ಧವಾಗಿ ನಾನು ಪಾಪ ಮಾಡಿದೆ ಅಂತ ಹೇಳಿದ್ಲ? ನಾವು ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ, ಒಬ್ಬ ವಿಶ್ವಾಸಿಯ ವಿರುದ್ಧವಾಗಿ, ಅಥವಾ ಒಬ್ಬ ಮಾನವನ ವಿರುದ್ಧವಾಗಿ ಏನಾದರೂ ಮಾಡುವಾಗ ನಾವು ದೇವರ ವಿರುದ್ಧವಾಗಿ ನಾವು ಪಾಪ ಮಾಡ್ತಾ ಇರ್ತೇವೆ ಪ್ರಿಯರೇ. ಮನುಷ್ಯನಿಗೆಲ್ಲ ನಾವು ಮಾಡುವಂಥ ಪಾಪಗಳು ದೇವರ ವಿರುದ್ಧವಾಗಿ. ಹಲ್ಲೆಲೂಯಾ. ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಬೇಕು ಪ್ರಿಯರೇ. ನಾವು ಕೇವಲ ವಿಶ್ವಾಸಗಳಂತ ಹೇಳಿದ ಕೂಡಲೇ ನಾವು ಕೇವಲ ಬಾಯ್ಪಾಠ ಮಾಡೋದು ಮಾತ್ರ ಅಲ್ಲ ವಾಕ್ಯಗಳು. ಕೇವಲ ನಾವು ದೇವರ ಆಲಯಕ್ಕೆ ಬರುವಂಥದ್ದು ಮಾತ್ರ ಬರಲೇಬೇಕು ಆರಾಧನೆಗೆ. ಆದರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಆಗಬೇಕು. ನಮ್ಮ ಮನಸ್ಸು ಬದಲಾಯಿಸ್ಕೊಳ್ಬೇಕು. ನಾವು ಬದಲಾಗಬೇಕು. ನಾನು ಇವತ್ತಿದ್ದಾಗೆ ನಾನು ನಾಳೆ ಇರಬಾರ್ದು, ನಾನು ಮತ್ತೆ ಬದಲಾಗಬೇಕು. ದೇವರ ಸ್ವರೂಪಕ್ಕೆ ಬರಬೇಕು ಯೇಸು ಸ್ವಾಮಿಯ. ಅದಕ್ಕೋಸ್ಕರ ಯೇಸು ಸ್ವಾಮಿ ನಮಗೆ ಕರೆದಿದ್ದಾನೆ. ಅಲ್ಲಿ ಹೇಳ್ತಾನೆ ನೋಡ್ರಿ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದನೆಂದು ಹೇಳಿದನು. ನಾತಾನ್ ಅವನಿಗೆ ಇಮ್ಮಿಡಿಯೇಟ್ ನಾತಾನ್ ಹೇಳ್ತಾನೆ, ಇಲ್ಲ ಇಲ್ಲ, ನಿನ್ನ ಸಾಯೋದಿಲ್ಲ, ಯಾಕಂದರೆ ಅವನೇ ಆರ್ಡರ್ ಮಾಡಿದ್ದಾನೆ ಸಾಯಲೇಬೇಕಂತೇಳಿ. ಯಾವಾಗ ಪಶ್ಚಾತ್ತಾಪದ ಹೃದಯ ನಮ್ಮಲ್ಲಿ ಬರ್ತದೆ, ಮನುಷ್ಯನು ತಪ್ಪು ಮಾಡೋದು ಸಹಜ. ಆದರೆ ಯಾವಾಗ ಹೌದು ನಾನು ಮಾಡಿದ ತಪ್ಪು ಎಂಬುದಾಗಿ ಪಶ್ಚಾತ್ತಾಪ ನಮ್ಮ ಹೃದಯದಲ್ಲಿ ಯಾವಾಗ ಬರ್ತದೆ, ದೇವರು ಕ್ಷಮಿಸ್ತಾನೆ ಪ್ರಿಯರೇ. ಯಾವಾಗಲೂ ಬರುವಾಗ, ಆಲಯಕ್ಕೆ ಬರುವಾಗ ಪಶ್ಚಾತ್ತಾಪದ ಹೃದಯದಿಂದ ತಗ್ಗಿಸಿಕೊಂಡವರಾಗಿ ಭಾಳಷ್ಟು ದೀನತೆಯಿಂದ ಬರ್ರಿ ಪ್ರಿಯರೇ. ನಮ್ಮ ದೇವರು ನಮ್ಮನ್ನು ಕರುಣಿಸ್ತಾನೆ, ನಮಗೆ ಸಹಾಯ ಮಾಡ್ತಾನೆ. ನಮಗೊಬ್ಬ ದೇವರು ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ನಮಗೆ ನೆನಪಿಗೆ ತರ್ತಾನೆ. ಇಲ್ಲದ್ರೆ ನಾನು ಇಷ್ಟು ಸಂದೇಶ ಕೊಟ್ಟು ಹೋದರೂ ಕೂಡ ಅನೇಕ ಆವರ್ತಿ ನಮಗೆ ಕೂಡ ಚಾಲೆಂಜಸ್ ಬರ್ತದೆ. 10 ಜನ ಕೂತ್ಕೊಂಡು ಮಾತನಾಡುವಾಗ ಸಡನ್ಲಿ ನಮ್ಮ ನಾಲಿಗೆ ಮಾತಾಡಿಬಿಡ್ತದೆ. ಹಲ್ಲೆಲೂಯಾ. ದ ಪ್ರಾಕ್ಟಿಕಲ್ ಲೈಫಲ್ಲಿ ಅನೇಕ ಆವರ್ತಿ ನಾವು ತಪ್ಪುತ್ತೇವೆ. ಯಾವಾಗ ಪವಿತ್ರಾತ್ಮ ದೇವರು ನಮ್ಮ ಜೊತೆ ಇರ್ತಾನೆ, ಆತನು ನಮಗೆ ಸಹಾಯ ಮಾಡ್ತಾನೆ. ಇಂಥದ್ದು ಮಾತನಾಡಿದಾಗೆ ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಜಡ್ಜ್ ಮಾಡಿದಾಗೆ ನಮಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಪರ್ವತ ಪ್ರಸಂಗದಲ್ಲಿ ಹೇಳುವಂಥ ಮಾತು 7ನೇ ಅಧ್ಯಾಯ 1ನೇ ವಚನದಲ್ಲಿ, ತೀರ್ಪು ಮಾಡಬೇಡ್ರಿ, ನಿಮಗೂ ಆಗುವುದಿಲ್ಲ. ಗೊತ್ತಿದೆ ನಮಗೆ, ಆದರೂ ತೀರ್ಪು ಮಾಡಿಬಿಡ್ತೇವೆ. ತೀರ್ಪು ಮಾಡಬೇಡ್ರಿ. ಸಣ್ಣ ಮಕ್ಕಳೇ, ನಿಮಗೆ ಸಣ್ಣ ಪ್ರಾಯದಿಂದಲೇ ಯಾರ ಮೇಲೆ ತೀರ್ಪು ಮಾಡಬೇಡ್ರಿ, ಅವನಾಗಿ ಬೇಡ. ಇದು ನೀವು ಪ್ರಾಕ್ಟೀಸ್ ಮಾಡಬೇಕು ಲೈಫಲ್ಲಿ, ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಕ್ಷಮಿಸುವ ಜೀವನ ಆಗಬೇಕು ನಮ್ಮದು. ಹಲ್ಲೆಲೂಯಾ. ಇದು ಆಶೀರ್ವಾದದ ನಿಮಗೆ ನಾನು ಹೇಳ್ತಿದ್ದೇನೆ. ಇದು ನೀವು ಮಾಡಿದರೆ 100% ಆಶೀರ್ವಾದ. ಮತ್ತೆ ಯಾಕೋಬನು ಹೇಳ್ತಾನೆ, ನಾವೊಂದು ವೇಳೆ ನಾಲಿಗೆಯನ್ನು ಕಂಟ್ರೋಲ್ ಮಾಡಿದರೆ ಇಡೀ ದೇಹವನ್ನು ಕಂಟ್ರೋಲ್ ಮಾಡ್ಬೋದಂತೆ. ಏನು? ದೇಹವನ್ನು. ಅಲ್ಲಿ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸೋದಕ್ಕೆ ಆಗುತ್ತದೆ. ನಮ್ಮ ನಾಲಿಗೆ ಸರಿಯಾಗಿದ್ದರೆ, ನಾವು ಥಿಂಕಿಂಗ್ ಸರಿ ಮಾಡಿದರೆ, ನಮ್ಮ ಆಲೋಚನೆಗಳು ಸರಿಯಾದರೆ, ನಮ್ಮ ನಾಲಿಗೆಯಲ್ಲಿ ಬರುವಂಥ ಮಾತುಗಳು ಕೂಡ ಸರಿಯಾಗಿರ್ತದೆ. ಆಗ ಇಡೀ ದೇಹ ಏನು ಮಾಡ್ತದೆ ಅಂದರೆ ಅದು ಕಂಟ್ರೋಲಲ್ಲಿ ಇರ್ತದೆ. ಈ ಫ್ಯಾಕ್ಟ್ರಿ ನಾವು ಸರಿಯಾಗಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಪ್ರಿಯರೇ. ಈ ಫ್ಯಾಕ್ಟ್ರಿ ಸರಿಯಾದರೆ ನಾಲಿಗೆಯಲ್ಲಿ ಬರುವಂಥ ಮಾತುಗಳು ಕೂಡ ಸರಿಯಾಗ್ತದೆ. ನಮ್ಮ ಕನ್ನಡಕ ಕೆಲವು ಸಲ ಚೇಂಜ್ ಮಾಡಬೇಕು. ಅನೇಕರ ವಿಷಯ ನಮ್ಮ ಕನ್ನಡಕ ಏನಿರುತ್ತೆ ಅಂದರೆ
ಈ ಕರ್ನಾಟಕ ಕೆಲವು ಸಲ ಕೆಲವರ ಬಗ್ಗೆ ಬೇರೆ ಬೇರೆ ವಿಚಾರ ಇರ್ತದೆ, ಅವರ ಬಗ್ಗೆ ಇನ್ನೊಂದು, ಇವರನ್ನು ನೋಡುವಾಗ ಹೀಗೆ ನೋಡ್ತೇವೆ, ಇವರನ್ನು ನೋಡುವಾಗ ಹೀಗೆ ನೋಡ್ತೇವೆ. ಕರ್ನಾಟಕ ಚೇಂಜ್ ಮಾಡಬೇಕು, ನಾವು ನಮ್ಮ ನೋಟ ಬದಲಾಯಿಸಬೇಕು. ಹಲ್ಲೆಲೂಯಾ. ಬೋರ್ ಆಗ್ತಿದೆಯಾ? ಸಂತೋಷವಾಗ್ತಿದೆಯಾ? ನಮ್ಮನ್ನು ನಾವು ಸರಿಪಡಿಸುವ ಪ್ರಿಯರೇ. ಯಾಕಂದ್ರೆ ದೇವರು ನಮ್ಮನ್ನು ಕರೆದದ್ದು ಆಶೀರ್ವದಿಸಲ್ಪಟ್ಟಂಥ ಜೀವನ ಮಾಡಬೇಕಂತೇಳಿ. ಈ ಆಶೀರ್ವಾದ ಆಗಬೇಕಾದ್ರೆ ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಬೇಕು. ಅದಕ್ಕೆ ಇನ್ನೊಂದು ಎರಡನೇದಾಗಿ, ನಾವು ಮುಟ್ಟಬೇಕಾದ ಜಾಗವನ್ನು ನಿರ್ಧರಿಸುವುದು ನಮ್ಮ ನಾಲಿಗೆ. ದ ಡೆಸ್ಟಿನೇಷನ್, ನಾವು ಎಲ್ಲಿ ಮುಟ್ಟಬೇಕೆಂಬುದಾಗಿ ಅದು ನಿರ್ಧರಿಸುವುದು ಕೂಡ ನಮ್ಮ ನಾಲಿಗೆ. ನೋಡ್ರಿ, ಯಾಕೋಬನ ಪತ್ರಿಕೆ 3:4 ವಚನ. ಹಡಗುಗಳನ್ನು ನೋಡ್ರಿ, ಅವು ಬಹುದೊಡ್ಡದು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತದೆ, ಆದರೂ ನಡೆಸುವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗಿಸುತ್ತಾನೆ. ಈಚೆ ತಿರುಗಿಸಿದರೆ ಬೊಂಬೈಗೆ ಹೋಗ್ತದೆ, ಆಚೆ ತಿರುಗಿಸಿದರೆ ಪಾಕಿಸ್ತಾನಕ್ಕೆ ಹೋಗ್ತದೆ. ಗೊತ್ತಾ ನಿಮಗೆ? ಅಗೇನ್ಸ್ಟ್ ಆಗಿ ಆಚೆ ಇದೆ, ಉಲ್ಟಾ ಹೋದರೆ ಆಚೆ ಹೋಗ್ತಾ ಇರ್ತದೆ. ಆ ಒಂದು ಚುಕ್ಕಾಣಿ ಇದೆಯಲ್ಲ, ಶಿಪ್ಪಲ್ಲಿ ಒಂದು ಚುಕ್ಕಾಣಿ ಇದೆ, ಎಲ್ಲರಿಗೂ ಗೊತ್ತಿದೆ. ನನಗೊಂದು ಬೋಟ್ ಇತ್ತು ಪ್ರಿಯರೇ ಮುಂಚೆ, ನಾನು ಹೋಗಿದ್ದೇನೆ ಸಮುದ್ರದಲ್ಲಿ, ತುಂಬ ದೂರ ಹೋಗಿದ್ದೇನೆ. ನಮ್ಮ ಬೋಟ್ ಬೊಂಬೈ ತನಕ ಹೋಗ್ತಿತ್ತು ಫಿಶಿಂಗ್ ಮಾಡಿಕೊಂಡು. ಸೊ ಅದರಲ್ಲೊಂದು ಇಷ್ಟು ದೊಡ್ಡದೇನಿಲ್ಲ, ಇಷ್ಟು ಸಣ್ಣದಿರ್ಬೋದು, ದೊಡ್ಡ ಬೋಟಿಗೆ ಇಷ್ಟು ಇರ್ಬೋದು ಅಷ್ಟೇ. ಅದನ್ನು ಅಲ್ಲಿಂದ ಜಸ್ಟ್ ಹೀಗೆ ಮಾಡುವಾಗ ಅದಕ್ಕೆ ಆ ಡೆಸ್ಟಿನಿ ಅದರದ್ದು ಚೇಂಜ್ ಆಗ್ತದೆ. ಅಲ್ಲಿ ಅದೇ ರೀತಿ ನಮ್ಮ ನಾಲಿಗೆ ಮಾತನಾಡುವಂಥ ಮಾತುಗಳು ನಾವು ಮುಟ್ಟಬೇಕಾದ ಜಾಗವನ್ನು ನಿರ್ಧರಿಸ್ತದೆ. ಏನನ್ನು ಮಾತನಾಡ್ತಿದ್ದೀರಿ? ಸೇವಕರ ಬಗ್ಗೆ ಮಾತಾಡ್ತಿದ್ದೀರಾ? ಈ ಸಭೆಯ ನಾಯಕರುಗಳ ಬಗ್ಗೆ ಮಾತಾಡ್ತಿದ್ದೀರಾ? ಯಾವುದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ? ಸಭೆ ವಿಶ್ವಾಸಿಗಳ ಬಗ್ಗೆ ಮಾತನಾಡ್ತಿದ್ದೇವಾ? ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷಿಸುವ ಪ್ರಿಯರೇ. ಒಂದು ವೇಳೆ ಎಷ್ಟು ಜನ ಇವತ್ತು ದೇವರ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಿ ಬಂದಿದ್ದೀರಿ? ಎಷ್ಟು ಜನ ಇಲ್ಲಿರುವಂಥ ಲೀಡರ್ಸ್ಗೆ ಪ್ರಾರ್ಥನೆ ಮಾಡಿದ್ದೀರಿ? ಹಲ್ಲೆಲೂಯಾ. ಮಾಡಬೇಕಲ್ಲ, ಅವ್ರ ಸೇವೆ ಮಾಡಬೇಕಲ್ಲ. ಅದೇ ಒಂದು ಸಣ್ಣ ಮಿಸ್ಟೇಕ್ ಸಿಕ್ಕಿದ್ರೆ ಹೇಗೆ ನಾವು ದೊಡ್ಡದು ಮಾಡ್ತೇವೆ? ಹಲ್ಲೆಲೂಯಾ. ನಾನು ಇಲ್ಲಿದ್ದು ಹೇಳೋದಲ್ಲ, ಬೇರೆ ಸಭೆಗಳನ್ನು ನೋಡಿದ್ದೇನೆ, ಇಲ್ಲಿ ಆಗಿರ್ಲಿಕ್ಕಿಲ್ಲ. ನಾನು ತುಂಬ ಸಭೆಗಳಿಗೆ ಹೋಗ್ತೇನೆ, ಹಾಗೆ ನಂಗೆ ಗೊತ್ತು. ಅಲ್ಲ ಪ್ರಿಯ, ನಮ್ಮನ್ನು ದೇವರು ಯಾಕೆ ಕರೆದಿದ್ದಾನೆ? ಸಮಾಧಾನ ಪಡಿಸಲಿಕ್ಕೆ ಕರೆದಿದ್ದಾನೆ. ಸಮಾಧಾನವನ್ನು ಬೀಜವನ್ನು ಬಿತ್ತಿದ್ರೆ ಏನು ಕೊಯ್ತೀರಿ ನೀವು? ಸಮಾಧಾನದ ಬೀಜವನ್ನು ಬಿತ್ತಿದ್ರೆ ಏನನ್ನು ಕೊಯ್ಯುತ್ತೀರಿ? ಅದೇ ನೀವು ಕೆಡುಕನ್ನು ಬಿತ್ತಿದ್ರೆ, ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾವುದಾದ್ರೂ ಒಂದು ಮನೆಗೆ ಹೋದರೆ ಅಲ್ಲಿ ಆಶೀರ್ವಾದವನ್ನು ಮಾತಾಡ್ರಿ. ಆ ಆಶೀರ್ವಾದ ಬಾಧ್ಯವಾಗಿ ಹೊಂದಲಿಕ್ಕೆ ಯಾರಾದರೂ ಅಲ್ಲಿ ಇದ್ದರೆ ಅದು ಅವನಿಗೆ ಹೋಗ್ತದೆ. ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ನಿನ್ನ ಹಿಂದೆ ಬರ್ತದೆ, ಅದು ನಿನಗೆ ಸಿಗ್ತದೆ. ಅದೇ ಒಂದು ವೇಳೆ ನೀನು ಶಾಪ ಮಾತಾಡಿದ್ರೆ ಯಾರಿಗಾದರೂ, ಆ ವ್ಯಕ್ತಿ ಶಾಪಕ್ಕೆ ಯೋಗ್ಯನಲ್ಲ, ಅಲ್ಲಿಗೆ ಬರ್ತದೆ. ಅದು ಎಲ್ಲಿಗೆ ಬರ್ತದೆ? ನಾವು ಮಾತನಾಡಿದ ಶಾಪ ಯಾರಿಗೆ ಬರ್ತದೆ? ಎಲ್ಲಿಗೆ ಬರ್ತದೆ? ಅದು ಹಿಂದೆ, ಅಲ್ಲಿ ಅವನು ಯೋಗ್ಯನಲ್ಲ. ಅದಕ್ಕೆ ಜಾಗೃತಿಯಿಂದ ಇರಬೇಕು ಪ್ರಿಯರೇ, ನಾವು ಜಾಗರೂಕತೆಯಿಂದ ಇರಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳುವಂಥದ್ದು, ಅಲ್ಲಿ ಯಾಕೋಬನು ಹೇಳುವುದು, ಹಡಗುಗಳನ್ನು ನೋಡ್ರಿ, ಅದು ಚಿಕ್ಕ ಚುಕ್ಕಾಣಿಯು ಅವುಗಳನ್ನು ನನ್ನ ಮನಸ್ಸಿಗೆ ಬಂದ ಕಡೆಗೆ ತಿರುಗುತ್ತೆ. ಮತ್ತೆ ಮೂರನೇದಾಗಿ, ನಮ್ಮ ನಾಲಿಗೆ ಅದು ನರಕದ ಬೆಂಕಿಯನ್ನು ತೆಗೆದುಕೊಂಡು ಬರ್ತದಂತೆ. ನಮ್ಮ ನಾಲಿಗೆ ನರಕದಲ್ಲಿ ಬೆಂಕಿ ಇದೆ, ಆ ಬೆಂಕಿಯನ್ನು ಏನು ಮಾಡ್ತದೆ? ಕ್ಯಾಂಡಲ್ ಒಂದಕ್ಕೆ ಒಂದು ಮುಟ್ಟಿಸಿದ್ರೆ ಏನಾಗ್ತದೆ? ಉರಿಯುವ ಕ್ಯಾಂಡಲ್ಗೆ ಇದು ಕೂಡ ಉರಿಯುತ್ತದೆ. ಅದೇ ಈ ನಾಲಿಗೆ ಏನು ಮಾಡ್ತದೆ? ಈ ಬೆಂಕಿ ಇರ್ತದೆ ನರಕದಲ್ಲಿ, ಅದನ್ನು ಹೊತ್ತಿಸ್ಕೊಳ್ತದೆ ಅಂತೆ. ನಾನು ಹೇಳೋದಿಲ್ಲ, ಯಾಕೋಬನು ಹೇಳಿದ್ದು. 3:5 ವಚನ ಓದ್ರಿ. ಹಾಗೆಯೇ ನಾಲಿಗೆಯೂ ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯೂ ಕಿಚ್ಚೆ.